ಇನ್ವೆಸ್ಟ್ಮೆಂಟ್ ತರ ಇನ್ವೆಸ್ಟ್ಮೆಂಟ್. ಈಗ ಸಿಂಪಲ್ ಏನು ಉದಾಹರಣೆ ಬಡ್ಡಿ ಮಕ್ಕಳು ಅಂತಾನೆ ಯೂಸ್ ಮಾಡ್ತೀನಿ. ಅವರ ಮೈಸೂರು ಮಹಾರಾಜರ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ, ಅವರೇನೇ ಬ್ಯಾಕ್ ಬೋನ್ ಅಷ್ಟು. ಇನ್ನು ಇತ್ತೀಚೆಗೆ ಬಂದಿದ್ದಾರಲ್ಲ, ನಾನು ಒಡೆಯ ಇನ್ನೊಂದು ಒಡೆಯ ಅಂತ, ಅದೇ ಅವ್ರ ವಿಡಿಯೋಗಳಿಗೆ ಅವರ ಪಬ್ಲಿಸಿಟಿಗೆ ಅಷ್ಟೇ ಒಡೆಯ. ನಮಸ್ಕಾರ ಸ್ನೇಹಿತರೆ, ರೈತರ ಜೊತೆ ಮಾತುಕತೆಯ ಮೊದಲನೇ ಸಂಚಿಕೆಗೆ ಸುಸ್ವಾಗತ. ಅಣ್ಣ, ನೀವೇ ನಮ್ಮ ಮೊದಲನೇ ಅತಿಥಿ. ರೈತರ ಜೊತೆ ಮಾತುಕತೆಯಿಂದ ನಾವು ಲೈಕ್ ಹೊಸ ಕಾನ್ಸೆಪ್ಟ್ ತಗೊಂಡ್ಬರ್ತಿದ್ದೀವಿ. ಲೈಕ್ ಯಾವ ತರ ಅಂದ್ರೆ ಡಿಸ್ಕಷನ್ಸ್, ರೈತರ ತೋಟಕ್ಕೆ ಹೋಗಿ ಡಿಸ್ಕಷನ್ಸ್ ಮಾಡ್ತಿದೀವಿ ನಾವು. ಮೊದಲನೇ ಕಾನ್ಸೆಪ್ಟ್ ಇದು ಕರ್ನಾಟಕ ಪಾಡ್ಕಾಸ್ಟ್ ಹಿಸ್ಟ್ರಿಯಲ್ಲಿ. ನಿಮ್ಮ ಹೆಸರು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಪರಿಚಯ. ನಾವು ಶ್ರೀನಾಥ್ ಅಂತೇಳಿ. ನೀವು ಬೆಳೆದಿರೋ ಬೆಳೆಗಳನ್ನ? ಬೆಳೆ ನಂದು ಈಗ ಮೈನ್ ಕ್ರಾಪ್ ಆಗಿ ಈಗ ದಾಳಿಂಬೆ ಹಾಕಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 3 months ಆಯ್ತು ಹಾಕಿ. ಮುಂಚೆಲ್ಲ ಟೊಮೆಟೊ ಬೇರೆ ಆಲೂಗಡ್ಡೆ ಎಲ್ಲ ಬೆಳಿತಿದ್ವಿ ಹಿಂದೆ ನಮ್ಮ ಅಪ್ಪನ ಕಾಲದಲ್ಲಿ. ಈಗ ನಾನು ವಹಿಸ್ಕೊಂಡ್ಮೇಲೆ ಈಗ ದಾಳಿಂಬೆನ ಶುರು ಮಾಡಿದ್ದೇನೆ. ಇದಕ್ಕೂ ಮುಂಚೆ ಗ್ರೇಪ್ಸ್ ಇತ್ತು, ಗ್ರೇಪ್ಸ್ ರೋಗ ಬಂದು ತೆಗೆದ್ಬಿಟ್ವಿ ಎಲ್ಲ. ಈಗ ದಾಳಿಂಬೆ ಇದೆ ಮೈನ್ ಕ್ರಾಪ್ ಆಗಿ. ದಾಳಿಂಬೆ ಎಷ್ಟು ದಿವಸ ಆಯ್ತು ಹಾಕಿ? ದಾಳಿಂಬೆ 3 months ಆಯ್ತು. 3 months ಆಯ್ತಾ? ಓಕೆ. ಆಮೇಲೆ ದಾಳಿಂಬೆ ಎಷ್ಟು ದಿನಕ್ಕೆ ಫಸಲು ಕೊಡುತ್ತೆ ಅಂತ? ಫಸಲು ಆಕ್ಚುಲಿ ಈಗ ಸೈಂಟಿಸ್ಟ್ ರೆಕಮೆಂಡ್ ಮಾಡುವಂತದ್ದು 18 months ಇರ್ಬೇಕಂತ. ಏನು ಅದನ್ನ 18 months ನಿಮಗೆ ಸ್ಟೋರೇಜ್ ಮಾಡೋದಕ್ಕೆ ಮತ್ತೆ ಡೆವಲಪ್ಮೆಂಟ್ಗೆ ಇದಕ್ಕೆಲ್ಲ 18 months ಬಿಡಿ ಅಂತ ಹೇಳ್ತಾರೆ. ಚೆನ್ನಾಗಿ ಮಾಡಿದ್ರೆ, ಏನಾದ್ರು ಆರ್ಗ್ಯಾನಿಕಲಿ ಮಾಡಿದ್ರೆ 1 year ನಾವು ಕ್ರಾಪ್ ತಗೋಬಹುದು. ಎಲ್ಲ ನಾನು ನೋಡಿದ್ದೀನಿ ಮಹಾರಾಷ್ಟ್ರದಲ್ಲೆಲ್ಲ ಸಾಕಷ್ಟು ಟ್ರಿಪ್ಸ್ ಹೋಗಿದೆ ನಾನು ಅಲ್ಲಿ ಉದ್ದ ನೋಡ್ಲಿಕ್ಕೆ ಅಂತಾನೆ. 1 year ಎಲ್ಲ ತಗೋಬಹುದು. 1 year ಕಟಿಂಗ್ ಮಾಡ್ಬೋದು. 1 year ಕಟಿಂಗ್ ಮಾಡಿದ್ರೆ ಅಲ್ಲಿಂದ ಒಂದು 5-6 months ನಮಗೆ ಕ್ರಾಪ್ ಕೈಗೆ ಬರುತ್ತೆ. ಓಕೆ. ಆಮೇಲೆ ಬೇರೆ ಅಣ್ಣ, ಬೇರೆ ಏನೇನು ಬೆಳಿತಿದ್ದೀರಾ? ಲೈಕ್ ಡೆಡಿಕೇಟ್ ಮಾಡಿದೀರಾ? ನಿಮ್ಮ ಪೊಮೊಗ್ರಾನೇಟ್ ಒಂದಿದೆ. ಎರಡನೇದಾಗಿ ನೋಡಿದಿರಲ್ಲ, ಇದು ಫಾರೆಸ್ಟ್ ಕ್ರಾಪ್ಸ್ ಇವೆಲ್ಲ. ಈ ತರದೊಂದು 300 ಗಿಡ ಸಿಲ್ವರ್ ಓಕ್ ಅದು ಹಾಕಿ 12 ವರ್ಷ ಆಯ್ತು. ಅದೊಂದು 1.5 ಎಕರೆನಲ್ಲಿ ಸಿಲ್ವರ್ ಓಕ್ ಹಾಕಿದೀನಿ. 12 ವರ್ಷ ಆಗಿದೆ. ಅದು ಕಟಾವ್ ಬಂದಿದೆ. ಇನ್ನು ಮತ್ತೆ ಟೀಕ್ವುಡ್ ಬಾರ್ಡರ್ಸ್ ಅಲ್ಲಿ ಟೀಕ್ವುಡ್ ಹಾಕಿದ್ದೇನೆ. ಏನಕ್ಕೆ ಅವೆಲ್ಲ ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಇನ್ಕಮ್ ಕೊಡುತ್ತೆ ಅವೆಲ್ಲ ರೀಸನ್ ಇಂದ. ಇದು ಶಾರ್ಟ್ ಟರ್ಮ್ ಆಯ್ತು, ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ಒಳ್ಳೆ ಇನ್ಕಮ್ ಕೊಡೋದ್ರಿಂದ ಅವೆಲ್ಲ ಹಾಕಿದಾವೆ. ಅಣ್ಣ, ಫಾರೆಸ್ಟ್ ಕ್ರಾಪ್ಸ್ ಕಾನ್ಸೆಪ್ಟ್ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ಇಲ್ವಲ್ಲ ಅಣ್ಣ? ಯಾವ ತರ ಇದ್ ಮಾಡೋಣ? ಫಾರೆಸ್ಟ್ ಕ್ರಾಪ್ಸ್ ಅಂದ್ರೆ ಈಗ ಸಪೋಸ್ ಈಗ ಏನಾಗುತ್ತೆ, ಈಗ ನಮ್ದು ಒಳ್ಳೆ ಲ್ಯಾಂಡ್ ಇದೆ, ಒಂದು 12 ಎಕರೆವರೆಗೂ ನಮ್ದಿದೆ ಅನ್ನೋದು. ದೊಡ್ಡ ನಮ್ಮಂತವ್ರು ದೊಡ್ಡ ರೈತರಾದ್ರೆ ಓಕೆ, ಎಲ್ಲ ಒಂಥರ ಒಂದು ಬಾರ್ಡರ್ಸ್ ಅಲ್ಲಿ ಹಾಕೊಂಡ್ರು ನಡೆಯುತ್ತೆ, ಆಯ್ತಾ. ಸೊ ಸ್ಮಾಲ್ ಫಾರ್ಮರ್ಸ್ ಆದ್ರೆ ಸುತ್ತಲೂ ಈಗ 1 ಎಕರೆ ಇರುತ್ತೆ. 1 ಎಕರೆನಲ್ಲಿ ಬಾರ್ಡರ್ಸ್ ಅಲ್ಲ ಆದ್ರೆ ನಿಮಗೆ ಒಂದು 50 ಕೂಡ ಕೂರುತ್ತೆ. ಅದು ಟೀಕು ತುಂಬಾ ಪ್ರೆಷಿಯಸ್ ಮರ ಅಂದ್ರೆ ಅದ. ಮತ್ತೆ ಹೆಚ್ಚು ಬೆಲೆನೂ ಬೆಳತ್ತೆ. ಒಂದ್ 50 ಮರ ಹಾಕಿದ್ರು ಒಂದ್ 25 ವರ್ಷ ಬೇಕು ಅದಕ್ಕೆ ಮಿನಿಮಮ್. ಕೆಲವ್ರು ಹೇಳ್ತಾರೆ 10 ವರ್ಷಕ್ಕೆ ಬರುತ್ತೆ, 15 ನೋವೇ ಬರೋದಿಲ್ಲ. ಅದು 25 ವರ್ಷ ಬೇಕು. ಒಂದು ಮರದಿಂದ ನಿಮಗೊಂದು 40,000 ರಿಂದ 50,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು 25 years. ಟಿಶ್ಯೂ ಕಲ್ಚರ್ ಆದ್ರೆ, ಈ ನಾರ್ಮಲ್ ಟ್ರೆಡಿಷನಲ್ ಆದ್ರೆ ನಿಮ್ಗೆ ಅಷ್ಟು ಬರೋದಿಲ್ಲ. 25 years ಗೆಲ್ಲ ಬರಲ್ಲ, 40 years ಬೇಕು ನಿಮ್ಗೆ. ಟ್ರೆಡಿಷನಲ್ ಆದ್ರೆ ಟಿಶ್ಯೂ ಕಲ್ಚರ್ ಆದ್ರೆ ಒಂದು 20 ರಿಂದ 25 ವರ್ಷಕ್ಕೆ ಬರುತ್ತೆ. ಸೊ ಒಂದು ಮರದಲ್ಲಿ 50,000 ರೂಪಾಯಿ ಅಂದ್ರೂ 50 ಮರ ಅಂತ ಲೆಕ್ಕ ಹಾಕೊಳ್ಳಿ. ಹೌದಾ? ಸೊ ನಿಮಗೆ 25 ಲಕ್ಷ ನಿಮ್ಗೆ ಅದೇ ತಂದು ಕೊಡೋದು ಆರಾಮಾಗಿ. ಹೌದು. ವಿತೌಟ್ ಇನ್ವೆಸ್ಟ್ಮೆಂಟ್. ಇನಿಷಿಯಲ್ ಕಾಸ್ಟ್ ಏನಿರುತ್ತೋ ಅಷ್ಟೇ ಮಾತ್ರ. ಈಗ ಸಸಿ ಇದು ತನ್ನ ಪಾಡಿಗೆ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ಸುತ್ತು ಬೌಂಡ್ರೀಸ್ ಅಲ್ಲಿ ಹಾಕೋಬಹುದು. ಎಕ್ಸ್ಪೆಕ್ಟೆಡ್ ಲಾಭ ಬಂದೇ ಬರುತ್ತೆ. ನಾವು ನೀರ್ ಹಾಕೋದು ಅವಶ್ಯಕತೆ ಇಲ್ಲ. 1 year ನಿಮ್ಗೆ ಮೇಂಟೆನೆನ್ಸ್ ಮಾಡ್ಬೇಕು, ನೀರ್ ಹಾಕೋದು ಮತ್ತೆ ಎಲ್ಲಾನು ಈ ದನದ್ದೆಲ್ಲ ಮೈತಾ ಇರತ್ತೆ. ಅದಾದ್ಮೇಲೆ ನಿಮ್ಗೆ ಬೆಳ್ಕೊಂಡು ಹೋಗ್ತಾ ಇರೋದು. ಸೊ 1 year ಆದ್ಮೇಲೆ ನಿಮ್ಗೆ ಮೇಂಟೆನೆನ್ಸ್ ಫ್ರೀ. ಅದು ಅಷ್ಟೇ, ಅಂದ್ರೆ ಇನ್ವೆಸ್ಟ್ಮೆಂಟ್ ತರ. ಈಗ ಸಿಂಪಲ್ ಏನು ಉದಾಹರಣೆ ಕೊಡ್ತೀನಿ ಅಂದ್ರೆ, ಈಗ ನೋಡಿದ್ರಲ್ವಾ ನಮ್ ಗಿಡಗಳೆಲ್ಲಾನು ಟೀ ಕೊಡೋದಲ್ಲ, ಅದು ನಾನು ಅವಾಗ 8th standard ಇರೋದು ಹಾಕಿದ್ ಮರ. ಅದು 2 ರೂಪಾಯಿ ಕೊಟ್ಟು ತಗೊಂಬಂದ್ ಹಾಕಿದ್ ಒಂದ್ ಮರ. ಇವತ್ತು 50,000 ರೂಪಾಯಿ ಬೆಲೆ ಬೆಳತ್ತೆ ಒಂದ್ ಮರ. 2 rupees. ಈಗ ಆಲ್ಮೋಸ್ಟ್ ಅದನ್ನ ಹಾಕಿ 93 ಅಲ್ಲಿ ಹಾಕಿದ್ ನಾನು. ಅದನ್ನ 93 ಅಂತ 31 years ಆಗಿದೆ ಈಗ ಅದು ಹಾಕಿ. ನಿಮ್ 31 years ಅಲ್ಲಿ ನಿಮ್ಗೆ ಅದೇ ನೀವು FD ಇಟ್ಟಿದ್ರೆ, ನಿಮ್ ಸಪೋಸ್ ಈಗ ಎಕ್ಸಾಂಪಲ್ 2 rupees ನಿಮ್ಗೆ FD ಇಟ್ಟಿದ್ರೆ, ಸೊ ಇದು 31 years ಅಲ್ಲಿ ನಿಮ್ಗೊಂದು 100 ರೂಪಾಯಿನೂ ಆಗ್ತಾ ಇರ್ಲಿಲ್ಲ. ಹೌದು 100%. ಯಾಕೆ ಇದು ಅಕ್ಸೆಪ್ಟೆಡ್. ಇದು ಹೌದೌದು ಅಕ್ಸೆಪ್ಟೆಡ್. 2 ರೂಪಾಯಿ FD ಇಟ್ಟಿದ್ರೆ 100 ರೂಪಾಯಿ ಆಗ್ತಿದೆ. ಅದು ಇವತ್ತು ಎಷ್ಟಾಗಿದೆ? ಅದು 50,000 ಆಗಿದೆ. 50,000 ಆಗಿದೆ. ಹೌದು. ಎಷ್ಟು ಪರ್ಸೆಂಟ್ ರೇಷಿಯೋ? 2000 times ಲಾಭ ಆಗಿದೆ. ಎಷ್ಟು ಲೆಕ್ಕ ಹಾಕೊಳ್ಳಿ, ಎಷ್ಟು ಪರ್ಸೆಂಟ್ ರೇಷಿಯೋ ಬಂದಿದೆ ಅಂತ. ಸೊ ದಟ್ ಕೆಲಸ ಮಾಡೋದು ನಮ್ಮ ರೈತರು ಅದನ್ನೇ. ಈ ತರದ್ದು ಯಾರೋ ಹೋಗಲ್ಲ. ಏನೋ ಒಂದು ಬಂತು FD ಮಾಡೋ, ಅವನ ಯಾರೋ ತಲೆ ಕೆಡಿಸ್ತಾನೆ, ಇನ್ನೊಂದು ಮಾಡೋ. ಆಮೇಲೆ 1 ಎಕರೆ ಇದ್ರೆ ಮಲ್ಟಿಪಲ್ ಕ್ರಾಪ್ಸ್ ಹಾಕೋಬೇಕು ಬಾರ್ಡರ್ಸ್ ಅಲ್ಲಿ. ಒಂದಷ್ಟು ಇನ್ನೊಂದು ಅದು ಅಷ್ಟು. ಈಗ ದೊಡ್ಡ ಫಾರ್ಮರ್ಸ್ ಗಾದ್ರೆ ಅವ್ರು ಏನ್ ಬೇಕಾದ್ರೂ ಮಾಡಬಹುದು. 1 ಎಕರೆ ಬರೀ ಟೀಕೆ ಹಾಕ್ತಾರೆ, ಇನ್ನೊಂದು ಎಕರೆ ಸಿಲ್ವರ್ ಓಕ್ ಹಾಕೋತಾರೆ, ಏನ್ ಬೇಕಾದ್ರೂ ಮಾಡ್ಕೋತಾರೆ. ಮಾರ್ಜಿನಲ್ ಫಾರ್ಮರ್ಸ್ ಈ ತರ ಮಾಡ್ಕೊಂಡು ಹೋಗ್ಬೋದು. ಅದು ಒಳ್ಳೆ ಕಾನ್ಸೆಪ್ಟ್ ಮಾಡ್ಬೋದು. ಅಂದ್ರೆ ನಿಮ್ಗೆ ಅದು ಏನಾಗುತ್ತೆ, ಫಾರೆಸ್ಟ್ ಕ್ರಾಪ್ಸ್. ಮಗನ ಮದ್ವೆ ಆಯ್ತು,
ಕಟಿಂಗ್ ಮಾಡಿ ಮದುವೆ ಮಾಡ್ಬೋದು. ಬಟ್ ಅಗ್ರಿಕಲ್ಚರ್ ಕ್ರಾಪ್ಸ್ ಅಲ್ಲಿ ನಾವು ನಂಬ್ಲಿಕ್ಕೆ ಆಗಲ್ಲ. ಹೌದು, ಅದು ಕರೆಕ್ಟ್. ಗ್ಯಾರಂಟಿನೇ ಇಲ್ಲ ಅದ್ರಲ್ಲಿ. ಮಳೆ ಬರುತ್ತೆ, ಹೆಚ್ಚು ಮಳೆ ಬಂದಾಗ ಎಫೆಕ್ಟ್ ಆಗತ್ತೆ, ಮಳೆ ಬರ್ಲಿಲ್ಲ ಸ್ಕ್ಯಾರ್ಸಿಟಿ ಆಗತ್ತೆ, ಅರ್ಥ ಆಯ್ತಾ? ಇವೆಲ್ಲ ಆದಾಗೂ ಕ್ರಾಪ್ ಹೋಗುತ್ತೆ. ಅವ್ನ್ ಸಾಲ ಮಾಡೋದ್ರ ಮೇಲೆ ಹಾಕಿರ್ತಾನೆ, 3 ತಿಂಗಳಲ್ಲಿ ಬರ್ಲಿಲ್ಲ ಅಂದ್ರೆ ಹೋಯ್ತು. ಬಟ್ ಇದು ಹಂಗಲ್ವಲ್ಲ, ಇದು ಲೈಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಒಳ್ಳೆ ಇದು ರಿಟರ್ನ್ಸ್ ಕೊಡುತ್ತೆ. ಹೌದು, ಒಳ್ಳೆ ಕಾನ್ಸೆಪ್ಟ್ ಇದು. ಸೊ ಇದೊಂದು ನಾನು ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಸುಮಾರು ಒಂದು 25-30 ವರ್ಷ ಆಯ್ತು. ಈಗ ನೆಕ್ಸ್ಟ್ ನಾನು ಈಗ ಹಿಡಿದಿರೋಂಥದ್ದು ಒಂದು 2 ಎಕರೆನಲ್ಲಿ ಒಂದು 10 ರಿಂದ 15 ಫ್ರೂಟ್ ಕ್ರಾಪ್ಸ್ ಅನ್ನ ಬೆಳಿಬೇಕಂತ ಇದೆ. ಓಕೆ, ಒಳ್ಳೆ ಕಾನ್ಸೆಪ್ಟ್ ಅದು. ಬರೀ ಫ್ರೂಟ್ ಒಂದು 10 ವೆರೈಟೀಸ್. ಏನಕ್ಕಂದ್ರೆ ಬರೀ ಒಂದೇ ವೆರೈಟಿ ಹಾಕಿದ್ರೆ ಅದಕ್ಕೊಂದು 2,000 ರೇಟ್ ಕಡಿಮೆ ಆಗ್ಬಿಡುದು. ಹೌದು, ಅರ್ಥ ಆಯ್ತಾ? ಈಗ ಬಟರ್ ಫ್ರೂಟ್ ಬರೀ ಒಂದೊಂದೇ ಎಕರೆ ಗಟ್ಲೆ ಹಾಕಿದ್ರೆ ಕಡಿಮೆ ಆಗ್ಬೋದು. ಬಟರ್ ಫ್ರೂಟ್ ಹೆಂಗಿತ್ತಂದ್ರೆ ಜನಕ್ಕೆ ಬಟರ್ ಫ್ರೂಟ್ ಅಂದ್ರೆ ಒಳ್ಳೆ ರೇಟ್ಸ್ ಕೊಟ್ಟಿದ್ದಾರೆ. ಹೌದೌದು, ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ದಾರೆ ಬಟರ್ ಫ್ರೂಟ್ ಗೆ. ಒನ್ ಟೈಮ್ ಅಲ್ಲಿ ಏನಾಗುತ್ತೆ, ಬಟರ್ ಫ್ರೂಟ್ 500 ರೂಪಾಯಿ ಇತ್ತು ಕಿಲೋ. ಹೌದು. ಸೊ ಗ್ರಾಜುವಲ್ ಆಗಿ ಈಗ ಅದು ಬಂದ್ಬಿಟ್ಟು 150 ರೂಪಾಯಿ ಕಿಲೋ ಇದೆ. ಅರ್ಥ ಆಯ್ತಾ? ಬಟರ್ ಫ್ರೂಟ್ ಅನ್ನ ನಿಮ್ಗೆ ಆಪಲ್ ತರ, ಆರೆಂಜ್ ತರ ಎಲ್ಲರೂ ತಿನ್ನಲ್ಲ, ಎಲ್ಲರೂ ತಿನ್ಲಿಕ್ಕೆ ಹೋಗಲ್ಲ. ನಿಮ್ಗೆ ಏನಾಗತ್ತೆ, ಮಾರ್ಕೆಟ್ ಅಲ್ಲಿ ಕನ್ಸಂಪ್ಷನ್ ಜಾಸ್ತಿ ಇದ್ದಾಗಲೇ ಮಾತ್ರನೇ ಡಿಮ್ಯಾಂಡ್ ಕ್ರಿಯೇಟ್ ಆಗಂತ. ನಿಮ್ ಕನ್ಸಂಪ್ಷನ್ ಕಡಿಮೆ ಇದ್ದಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗಲ್ಲ. ಎಲ್ಲರೂ ನಿಮ್ ಬಟರ್ ಫ್ರೂಟ್ ಅಂತ ಹೊರಟೋದಾಗ ಆಟೋಮೆಟಿಕ್ ಬಿದ್ದೇ ಬೀಳತ್ತೆ. ಎಲ್ಲಿ ತಗೊಂಡ್ ಹೋಗ್ತಾರೆ ಅದನ್ನ. ಹಾಗಾಗಿ 1-2 ಎಕರೆನಲ್ಲಿ ಒಂದ್ ಲೈನು, ಇದು ಒಂದ್ ಲೈನ್, ಮತ್ತೊಂದು ಕ್ರಾಪ್, ಹೀಗೆ ಮಲ್ಟಿಪಲ್ ಆಗಿ ಎಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ಬೆಳಿಬೇಕಂತ ಒಂದು ಇದೆ. ನಿಮ್ ತೋಟ ಸ್ವಲ್ಪ ತೋರಿಸ್ತೀರಾ? ಬನ್ನಿ ಹೋಗೋಣ, ಬನ್ನಿ. ಈಗ ನಾನು ಟೀ ಕುಡ್ ನೋಡಿದ್ರಲ್ಲ ನೀವೀಗ, ಅದೊಂದು 30 years ಮರ. ಅದು ನನ್ನ ಕಾನ್ಸೆಪ್ಟ್ ಏನಂದ್ರೆ, ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಾನು ಹಾಕಿದ್ದೆ. ನನ್ಗೆ ಯಾರು ಹೇಳ್ಕೊಡ್ಲಿಲ್ಲ ಅವತ್ತಿನ ದಿವಸಲ್ಲಿ ಟೀ ಕುಡ್ ಹಾಕಿದ್ರೆ. ಅಂದ್ರೆ ನಮ್ಮ ಮಾಸ್ಟರ್ ಒಬ್ರು ಇದು DSR ಅಂತ ಹೇಳಿ. ಅವತ್ತಿನ ಕಾಲದಲ್ಲಿ ಒಂದು CFT ಬಂದ್ಬಿಟ್ಟು 600 rupees ಇತ್ತು. ಒಂದು CFT ಬಂದ್ಬಿಟ್ಟು, ಅಂದ್ರೆ CFT ಅಂದ್ರೆ ಏನಂದ್ರೆ ಕ್ಯೂಬಿಕ್ ಫೀಟ್ ಅಂತ ಹೇಳಿ. ಸೊ ಅವ್ರು ಏನ್ ಹೇಳ್ತಿದ್ರು, ನಮ್ಮ ಸ್ಕೂಲಲ್ಲಿ ಇದ್ದಾಗ ಪಾಠ ಮಾಡೋರು, ನೋಡಿ ಇಂಥ ಮರ ಹಾಕಿದ್ರೆ, ಗಿಡ ಹಾಕಿದ್ರೆ ನಿಮ್ಗೆ ಈ ತರ ಎಲ್ಲ ನಿಮ್ ಅಡ್ವಾಂಟೇಜಸ್ ಇದೆ, ಹಾಗೆ ಹೀಗೆ ಅಂತ. ಅದನ್ನ ತಗೊಂಬಂದು ನರ್ಸರಿಯಲ್ಲಿ ಹೋಗಿ, ಗೌರ್ಮೆಂಟ್ ನರ್ಸರಿಯಲ್ಲಿ 2 ರೂಪಾಯಿ ಕೊಟ್ಟು ತಗೊಂಬಂದು ಒಂದು 20 ಮರ ಗಿಡನ ನಾನು ಹಾಕಿದ್ದೀನಿ. ಸೊ ಇವತ್ತು ಅದೊಂದು ಒಂದೊಂದು ಗಿಡ, ಒಂದೊಂದು ಮರ ಬಂದ್ಬಿಟ್ಟು ನಿಮ್ಗೆ 50 ರಿಂದ 80,000 ರೂಪಾಯಿವರೆಗೂ ಬೆಲೆ ಬೀಳುತ್ತೆ. ಈ ಮರಗಳು ನೋಡಿದ್ರಲ್ಲ, ಈ ಮರ ಇದು ಈ ತರದೊಂದು 20 ಮರ ಇದೆ. ಆಮೇಲೆ ಸಿಲ್ವರ್ ಓಕು, ಅದೊಂದು 300 ಗಿಡ ಮರ ಇದೆ. ಸಿಲ್ವರ್ ಓಕು ಈ ತರ ನೋಡಿದ್ರಲ್ಲ, ಇದೊಂದು 300 ಗಿಡ ಸಿಲ್ವರ್ ಓಕ್ ಇದೆ. ಈಗ ಇನ್ನು ಮತ್ತೆ ಶ್ರೀಗಂಧ ಒಂದು 100 ಗಿಡ ಅಲ್ಲೆಲ್ಲ ಹಾಕಿದ್ದೀನಿ ಶ್ರೀಗಂಧನ. ಸೊ ಇವೆಲ್ಲ ಏನಂದ್ರೆ ಈಗ ಸದ್ಯಕ್ಕೆ ಬರೋದಿಲ್ಲ, ಲಾಂಗ್ ಟರ್ಮ್ ಕ್ರಾಪ್ಸ್ ಇವೆಲ್ಲ. 20 years 25 years ಇಲ್ಲ, ಆ ತರ ಎಲ್ಲ. ಆಮೇಲೆ ನೀವು ಓದಿರೋದು? ನಂದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್. ಸೊ ಅದು ಮುಗಿಸ್ಕೊಂಡು ನಾನು ಒಂದು 8 ರಿಂದ 10 ವರ್ಷ ವರ್ಕ್ ಮಾಡಿದೆ ಬೇರೆ ಬೇರೆ ಕಂಪ್ನಿಗಳಲ್ಲಿ. ಅದಾದ್ಮೇಲೆ ನಮ್ಮ ತಂದೆ ಮಾಡಿದ್ದು ಮತ್ತೆ ನಮ್ಮ ತಾತ ಮಾಡಿದ್ದು ಆಸ್ತಿ ಇತ್ತು. ಏನ್ ಮಾಡಿದೆ, ಇನ್ನೊಬ್ರ ಕೈ ಕೆಳಗಡೆ ಕೆಲಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಇನ್ನೋವೇಟಿವ್ ಆಗಿ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಅಗ್ರಿಕಲ್ಚರ್ ಅನ್ನ ಈಗ ಮೇಜರ್ ಪ್ರೊಫೆಷನ್ ಆಗಿ ತಗೊಂಡಿದ್ದೀನಿ. ಈಗ ಪ್ಯಾಷನ್ ಎಲ್ಲ ನನ್ ಮುಂಚೆನೆ ಫ್ಯಾಷನ್ ಇದೆ, ಹೆಚ್ಚು ಫ್ಯಾಷನ್ ಇದೆ. ಸೊ ಸೇಮ್ ಟೈಮ್ ನಮ್ಮ ಪ್ರೊಫೆಷನ್ ಆಗಿ ತಗೊಂಡಿದ್ದೀನಿ. ಒಳ್ಳೆ ಇದಲ್ಲ. ಆಮೇಲೆ ನಮ್ಮ ಇವಾಗ ನಮ್ ಯೂತ್ ಅನ್ನ ತುಂಬಾ ಜನ ತುಂಬಾ ಓದ್ಕೊಂಡಿರ್ತಾರೆ, ಕೆಲ್ಸ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡೋರಿಗೆ ನಿಮ್ದು ಸಲಹೆ ಏನಂತ ಕೊಡ್ಬೋದು ಅಂತ? ನಾನು ಹೇಳೋದೇನಂದ್ರೆ, ಈಗ ಹ್ಯೂಮನ್ ಜನರೇಷನ್ ಇದೆಯಲ್ವಾ, ಹ್ಯೂಮನ್ ಜನರೇಷನ್ ಯಾವಾಗ ಕ್ರಿಯೇಟ್ ಆಯ್ತೋ ಭೂಮಿ ಮೇಲೆ, ಅವತ್ತಿಂದಲೂ ಅಗ್ರಿಕಲ್ಚರ್ ಇದೆ. ಭೂಮಿ ಎಂಡ್ ಆಗ್ಬೇಕಾದ್ರೆ ಅಗ್ರಿಕಲ್ಚರ್ ಇರುತ್ತೆ. ಬೇರೆ ಯಾವ ಸೆಕ್ಟರ್ ಸಹ ಅವತ್ತು ಹುಟ್ಟಿಲ್ಲ, ಮುಂದೆ ಇರೋದಿಲ್ಲ. ಸೆಕ್ಟರ್ಸ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಈ ವರ್ಷ ನಿಮ್ಗೆ ಒಂದ್ ಸೆಕ್ಟರ್ ಇದ್ರೆ, ಇನ್ನೊಂದು 10 years ಅಲ್ಲಿ ಬೇರೆ ಇನ್ನೊಂದ್ ಸೆಕ್ಟರ್ ಬಂದಿರುತ್ತೆ. ಅದು ಅಗ್ರಿಕಲ್ಚರ್ ಮಾತ್ರ ಹಂಗಲ್ಲ. ಓಕೆ, ಅಡ್ವಾನ್ಸ್ಡ್ ಆಗ್ತಾ ಇರ್ಬೋದು ಅಗ್ರಿಕಲ್ಚರ್, ಇಲ್ಲ ಅಂತಲ್ಲ, ಮೋರ್ ಅಡ್ವಾನ್ಸ್ಡ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅಗ್ರಿಕಲ್ಚರ್ ಯಾವ್ದು ನಶಿಸಲ್ಲ, ಖಂಡಿತ ನಿಲ್ಲಿಸಬೇಕು. ಅದನ್ನ ನಾಶ ಆಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಅಗ್ರಿಕಲ್ಚರ್. ಬಟ್ ಏನಂದ್ರೆ ಇವತ್ತಿನ ದಿವಸ ಏನಾಗಿದೆ ಅಂದ್ರೆ, ಯೂತ್ ಯಾಕೆ ಅಗ್ರಿಕಲ್ಚರ್ ಬರೋದಿಲ್ಲ ಅಂದ್ರೆ, ಬಿಕಾಸ್ ಆಫ್ ಅದೇನ್ ಹೇಳ್ತಾರೆ, ಬೇರೆ ಫ್ಯಾಷನ್ ಅಷ್ಟೇ. ಅಗ್ರಿಕಲ್ಚರ್ ಫ್ಯಾಷನ್ ಅಲ್ಲ, ಬೇರೆ ಫ್ಯಾಷನ್, ಬೇರೆ ಕಡೆ ಇಂಟ್ರೆಸ್ಟ್ ಇರುತ್ತೆ. ಬೇರೆ ಕಡೆ ಇಂಟ್ರೆಸ್ಟ್. ಅಗ್ರಿಕಲ್ಚರ್ ಕಡೆಗೆ ಇಂಟ್ರೆಸ್ಟ್ ಮಾಡ್ಬೇಕಂದ್ರೆ ಯೂತ್ ಏನ್ ಮಾಡ್ಬೋದು ಅಂತ? ಫಸ್ಟ್ ಅವರು ಸೆಲ್ಫ್ ಮೋಟಿವೇಶನ್ ಆಗ್ಬೇಕು. ಹೌದು, 100%. ಸೆಲ್ಫ್ ಮೋಟಿವೇಶನ್ ಇಲ್ಲ ಅಂದ್ರೆ ನೀವು ಯಾರನ್ನು ಸಹ ಪುಷ್ ಮಾಡ್ಲಿಕ್ಕೆ ಆಗಲ್ಲ. ಹೌದು. ಈಗ ಏನಾಗತ್ತೆ, ಈಗ ನಾನೊಬ್ಬ ರೈತ, ಮತ್ತೊಂದು 2-3 ರೈತರು ಇದಾರೆ. ಸೊ ನನಗೊಂದು ಬೆಳೆನಲ್ಲಿ ಫ್ಯಾಷನ್ ಇದೆ. ಸೊ ಎಕ್ಸಾಂಪಲ್, ನನಗೆ ಫಾರೆಸ್ಟ್ ಕ್ರಾಪ್ಸ್ ಮತ್ತೆ ಈ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂದ್ರೆ ನನಗೆ ತುಂಬಾ ಫ್ಯಾಷನ್. ನನಗೆ ಅಗ್ರಿಕಲ್ಚರ್ ಕ್ರಾಪ್ಸ್ ಮೇಲೆ ನಂಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಮತ್ತೊಬ್ಬ ಏನ್ ಮಾಡ್ತಾನೆ, ಅವ್ನ ಟೊಮೆಟೊ ಹಾಕೋಕೆ ಹೊರಡ್ತಾನೆ, ಅವ್ನಿಗೆ ಅದ್ರಲ್ಲಿ ಫ್ಯಾಷನ್ ಅವ್ನಿಗೆ. ಸೊ ಅಲ್ಲಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ನಾನು ಹೇಳ್ತೀನಿ ನಾನು. ಅದೇ ಫಾರೆಸ್ಟ್ ಕ್ರಾಪ್ಸ್ಗೂ, ಹಾರ್ಟಿಕಲ್ಚರ್ ಕ್ರಾಪ್ಸ್ಗೂ, ಅಗ್ರಿಕಲ್ಚರ್ ಕ್ರಾಪ್ಸ್ಗೂ ತುಂಬಾ ಅದರದೇ ಆದ ಅಡ್ವಾಂಟೇಜಸ್ ಇದೆ, ಅದರದೇ ಆದ ಡಿಸ್ಅಡ್ವಾಂಟೇಜಸ್ ಸಹ ಹೇಳ್ತೇನೆ. ಎಕ್ಸಾಂಪಲ್, ಈಗ ನಿಮ್ಗೆ ಅಗ್ರಿಕಲ್ಚರ್ ಕ್ರಾಪ್ಸ್
ಅದ್ರ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ರಾಪ್ ಅದು. ಒಂದು 3 months ಅಲ್ಲಿ ನಿಮಗೆ ಅದು 1 ಲಕ್ಷ ಸಿಗುತ್ತೋ, 10,000 ಸಿಗುತ್ತೋ, 5 ಲಕ್ಷ ಸಿಗುತ್ತೋ, ಒಟ್ನಲ್ಲಿ 3 months ಅಲ್ಲಿ ನಿಮ್ಗೆ ದುಡ್ಡು ನೋಡ್ಬಿಡ್ತೀರಾ. ಓಕೆನಾ? ಬಟ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಹಂಗಿಲ್ಲ, ಪ್ರತಿ ವರ್ಷಕ್ಕೆ ಒಂದೇ ಬೆಳೆ ಹಾರ್ಟಿಕಲ್ಚರ್ ಕ್ರಾಪ್ಸ್. ಒಂದಾಯ್ತಾ? ಇದು ಡಿಸ್ಅಡ್ವಾಂಟೇಜ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ. ಇನ್ನು ಫಾರೆಸ್ಟ್ ಕ್ರಾಪ್ಸ್ ಅಲ್ಲಿ ಇಟ್ ವಿಲ್ ಟೇಕ್ 20-25 years. ಇಟ್ಸ್ ಅ ಲಾಂಗ್ ಟರ್ಮ್ ಡ್ಯೂರೇಷನ್ ಕ್ರಾಪ್ ಇದು. ಸೊ ನೋಬಡಿ ಹ್ಯಾಸ್ ಅ ಸಚ್ ಪೇಷನ್ಸ್. ಅರ್ಥ ಇದೆ? ಅದೊಂದು ಸಮಸ್ಯೆ ಇದೆ. ಅದಕ್ಕೆ ಕ್ಯಾಟಗರೈಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು ನಾವು. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ಮೇಜರ್ ಏನಂತ ಹೇಳಿದ್ರೆ ನಾವು ಅಗ್ರಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಲೇಬರ್ ಡಿಪೆಂಡೆನ್ಸಿ ಜಾಸ್ತಿ. ವೆರಾಸ್ ಇನ್ ಫಾರೆಸ್ಟ್ ಕ್ರಾಪ್ಸ್ ಅಲ್ಲಿ ಝೀರೋ ಮೇಂಟೆನೆನ್ಸ್, ಝೀರೋ ಲೇಬರ್. ಅದಾದ್ಮೇಲೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಸ್ವಲ್ಪ ಲೇಬರ್ ಮೇಂಟೆನೆನ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ವೆನ್ ಯು ಕಂಪೇರ್ ಟು ದ ಅಗ್ರಿಕಲ್ಚರ್ ಕ್ರಾಪ್ಸ್ ಇಟ್ಸ್ ವೆರಿ ನೆಗ್ಲಿಜಿಬಲ್. ಆಮೇಲೆ ಇದು ಇವಾಗ ಏನಂತ ನ್ಯೂಸ್ ಅಂದ್ರೆ ನ್ಯೂಸ್ ಆಫ್ ಫೇಕ್ ನ್ಯೂಸ್ ಯಾವ ತರ ಹೇಳಕ್ ಆಗುತ್ತೋ ಗೊತ್ತಿಲ್ಲ. ರೈತರ ಮಕ್ಕಳಿಗೆ ಇಲ್ಲ ರೈತರಿಗೆ ಹೆಣ್ ಕೊಡಲ್ಲ ಅಂತ ಅದೊಂದು ಇಲ್ಲ. ನನಗೊಂದು ಕಾನ್ಸೆಪ್ಟ್ ಹೇಳ್ತೀನಿ ಅದ್ರ ಬಗ್ಗೆ. ಈಗ ನಮ್ದೊಂದು 12 ಎಕರೆ ಲ್ಯಾಂಡ್ ಇದೆ. ಸಿಂಪಲ್ ಹೇಳ್ತೀನಿ ಕೇಳ್ಕೊಳ್ಳಿ. ಈಗ ನಾನು ಮದುವೆ ಆದಾಗ ನಾನು ಕೆಲಸ ಮಾಡ್ತಿದ್ದೆ. ನಾನು ಆಯ್ತಾ, ನಮ್ಮ ಮಿಸ್ಸಸ್ MSc ಇನ್ ಬಯೋಟೆಕ್ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮಿಸ್ಸಸ್ ನಾನು ಹೇಳಿದ್ದೀನಿ ಅವತ್ತು, ನಾನು ಮುಂದೆ ಒಂದ್ ದಿವಸ ನಾನು ಅಗ್ರಿಕಲ್ಚರ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಕೆಲವರು ನೀವು ಹೇಳಿದ್ರೆ ಎಲ್ಲ ಹೆಣ್ ಕೊಡೋದಿಲ್ಲ, ಹಾಗೆ ನಮ್ಮ ರೈತರು ಅರ್ಥ ಮಾಡ್ಕೋಬೇಕು. ಈಗ ನಾನೇ ಒಂದು ಉದಾಹರಣೆ ತಗೊಳ್ಳೋಣ. ಈಗ ನನ್ನ ಹತ್ರ ಲ್ಯಾಂಡ್ ಇಲ್ಲ, ನನ್ನ ಹತ್ರ ಲ್ಯಾಂಡೇ ಇಲ್ಲ ಅಂತ ಇಟ್ಕೊಳ್ಳೋಣ. ನಾನೇ ಮಾಡಿದೆ ಯಾವ್ದೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಚಾನಕ ನನಗೇನೋ ಆಯ್ತು, ನಾಳೆ ದಿವಸ ಮದುವೆ ಆಗಿದ್ದೀನಿ, ಮಕ್ಕಳಾಗಿದೆ, 1-2 ಮಕ್ಕಳಾಗಿದೆ. ಅಚಾನಕ ನನಗೇನೋ ಆಗೋಯ್ತು, ಆಕ್ಸಿಡೆಂಟ್ ಆಯ್ತು, ಮತ್ತೊಂದು ಆಯ್ತು, ಏನೋ ಒಂದಾಯ್ತು. ಎಲ್ಲಿ ಹೋಗ್ಬೇಕಾಗ? ಏನ್ ಅವ್ನ ಲೈಫ್ ಏನಾಗದೆ? ಕಂಪನಿಯವ್ರು ಕೆಲಸ ಕೊಡ್ತಾರಾ? ಇಲ್ಲ, ಕೊಡೋದಿಲ್ಲ. ಕಂಪನಿಯವ್ರು ಡಿಫೆಕ್ಟೆಡ್ ಆಯ್ತು, ಹೊರಗಡೆ ಹಾಕ್ತಾರೆ. ಅವಾಗ ಅವ್ನ ಏನ್ ಮಾಡ್ಬೇಕಂತ ಈಗ ಆನ್ಸರ್ ಮಾಡಿ. ಅದೇ ಆಗ ಕ್ರಾಪ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಲ್ಯಾಂಡ್ ಇಲ್ಲ. ಈಗ ಅವ್ರು ಹೇಳ್ತಾರ ಕಾನ್ಸೆಪ್ಟ್ ಹೇಳಿದ್ರಲ್ಲ, ಅಗ್ರಿಕಲ್ಚರ್ ಅವ್ರಿಗೆ ಹೆಣ್ ಕೊಡೋದಿಲ್ಲ ಅಂತ. ಯಾವ್ದೋ ಒಬ್ಬ ಪ್ರೊಫೆಷನಲ್ ಇದಾನೆ, ಅವ್ನ್ 50,000 ಸಂಬಳ ತಗೋತಾ ಇದ್ದಾನೆ, ಅವನಿಗೆ ಹೆಣ್ ಕೊಡ್ತಾರೆ. ಅಗ್ರಿಕಲ್ಚರ್ ಗೆ ಮಾಡೋನಿಗೆ ಹೆಣ್ ಕೊಡೋದಿಲ್ಲ. ಅಗ್ರಿಕಲ್ಚರ್ ಮಾಡೋರ್ಗು ಹೆಣ್ ಕೊಡ್ತಾರೆ. ಯಾರಿಗಂದ್ರೆ ತುಂಬಾ ಯಥೇಚ್ಛವಾಗಿ ಲ್ಯಾಂಡ್ ಇರೋರಿಗೆ ಅಂತವ್ರಿಗೆ ಕೊಡ್ತಾರೆ. ಇವತ್ತು ಕೊಡಲ್ಲ ಅಂತ ಏನಿಲ್ಲ. ಇನ್ನು ಸಣ್ಣ ಪುಟ್ಟವ್ರಿಗೆ ಈಗ ಅವ್ನ್ ಕೆಲಸ ಮಾಡ್ಬೇಕಂತ ಅವನಿಗೆ 10,000 ಬಂದ್ರು ಪರವಾಗಿಲ್ಲಪ್ಪ, ಅವನು ಕೆಲಸದಲ್ಲಿ ಇರ್ಲಿ ಅನ್ನೋ ಒಂದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ ನಮ್ಮ ರೈತರಿಗೆ. ನನ್ಗೆ ಅದಂತೂ ಅರ್ಥ ಆಗ್ತಿಲ್ಲ, ಯಾತಕ್ಕೆ ಈ ತರ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅವ್ನಿಗೇನೋ ಆಯ್ತು, ಹೇಳೋಬೇಕು. ಅವನು ಅದೇ ಲ್ಯಾಂಡ್ ಇದ್ರೆ ಅವ್ನಿಗೆ ಏನಾದ್ರೂ ಹಾಕೊಂಡ್ರೆ ಅಟ್ಲೀಸ್ಟ್ ಇದು ಸಾಕತ್ತಲ್ಲ. ಈಗ ನನಗೆ ಇಷ್ಟು ಇದೆಲ್ಲ ನನ್ಗೆ ಒಪ್ಪಿದೆ. ಅಲ್ಲಿಗಿಂತಲೂ 10 ವರ್ಷ ನಾನು ದುಡಿತೀನಿ ಇಲ್ಲಿ. ಈಗ ನಾನೇನ್ ಜಾಬಲ್ಲಿ ನನ್ನ ಕೆಲಸ ನಾನು ತೆಗಿತಾ ಇದ್ನು, ಅದ್ರ 10 ಪಟ್ಟು ನನಗೆ ಬರ್ತಾ ಇದೆ ಇವತ್ತಿನ ದಿವಸದಲ್ಲಿ. ಸೊ ನನ್ಗೆ ಲ್ಯಾಂಡು ಇದೆ, ಸೊ ಇನ್ಕಮ್ ಇದೆ, ಮತ್ತೆ ಪೀಸ್ನೆಸ್, ಮನಃಶಾಂತಿ. ನಾನೇ ಬಾಸ್ ಇಲ್ಲಿ, ಬೇರೆ ಯಾರು ಬಾಸ್ ಇಲ್ಲ. ಅರ್ಥ ಆಯ್ತಾ? ಸೊ ನಾನು ಒಂದಷ್ಟು ಜನ ಕೆಲಸ ಕೊಟ್ಟಿದ್ದೀನಿ. ನನಗೆ ಬೇಕಾದಾಗ ನನಗೆ ಮಾನಿಟರ್ ಮಾಡ್ಲಿಕ್ಕೆ, ಸೊ ನೋಡ್ಕೋ. ಅದೇ ನಾನು ಕಂಪ್ನಿಗೆ ಹೋಗ್ಬೇಕಾದ್ರೆ ಹಂಗಲ್ಲ. ಬೆಳಿಗ್ಗೆ 9 ಗಂಟೆ ಹೋದ್ರೆ ಮನೆಗೆ ಬರ್ಲಿಕ್ಕೆ 8 ರಿಂದ 9 ಗಂಟೆ. ಎಲ್ಲಿ ಹಾಗಾದ್ರೆ ನಮ್ಮ ಫ್ರೀಡಮ್ ಅಲ್ಲಿ ಪರ್ಸನಲ್ ಲೈಫ್ ಇಲ್ಲವೇ ಇಲ್ಲ. ಆಮೇಲೆ ಈಗಿನ ರಾಜಕಾರಣಿಗಳು ಹೆಂಗೆ ಅಂದ್ರೆ ರೈತರನ್ನ ಉಪಯೋಗಿಸ್ಕೊಂಡು ಅವ್ರ ಬೆಳೆ ಬೇಯಿಸ್ಕೊಂತಾರೆ, ರೈತರಿಗೆ ಏನು ಮಾಡಲ್ಲ. ಖಂಡಿತವಾಗ್ಲು ಹೇಳ್ತೀನಿ. ಹೇಗೆ ಅದೊಂದ್ ಬಗ್ಗೆ ಹೇಳ್ತೀನಿ. ಅಲ್ಲ, ರೈತ ಫಸ್ಟ್ ಆಫ್ ಆಲ್ ರಾಜಕಾರಣಿಗಳು ತಪ್ಪಲ್ಲ, ರೈತರ ತಪ್ಪಿದೆ. ರೈತರ ತಪ್ಪ. ಈಗ ಅವ್ನು ಉಪಯೋಗಿಸ್ಕೋತಾನೆ, ಇವ್ರು ಯಾರಿಗೆ ಹೋಗ್ತಾರೆ? ಎಕ್ಸಾಂಪಲ್ ಹೇಳ್ತೀನಿ ಕೇಳ್ಕೊಳ್ಳಿ. ಈಗ ಸಬ್ಸಿಡಿ ಇದೆ ಅಂತ ಇಟ್ಕೊಳ್ಳಿ. ಸಬ್ಸಿಡಿಯನ್ನ ತಗೊಳ್ಳಿಕ್ಕೆ ಗವರ್ಮೆಂಟ್ ಅಲೋಕೇಶನ್ ಮಾಡುತ್ತೆ ಪ್ರತಿ ಬಜೆಟ್ ಅಲ್ಲೂ. ಅಂದ್ರೆ 100 ಕೋಟಿ 1000 ಕೋಟಿ ಅಲೋಕೇಶನ್ ಮಾಡುತ್ತೆ. ಅಲೋಕೇಟ್ ಮಾಡೋದ ಎಕ್ಸಾಂಪಲ್ ನಿಮ್ಗೆ ಈಗ ದಾಳಿಂಬೆನೆ ತಗೊಳ್ಳಿ. ಅದನ್ನ ಕ್ರಾಪ್ ಮಾಡ್ಲಿಕ್ಕೆ ಒಂದ್ 20,000 25,000 ಏನೋ ಕೊಡ್ತಾರೆ. ಏನೋ ಅದಕ್ಕೆ ಏನು ಡ್ರಿಪ್ ಅಂತ ಒಂದಷ್ಟು ಅಮೌಂಟ್ ಕೊಡ್ತಾರೆ. ಅದನ್ನ ತಗೊಳ್ಳಿಕ್ಕೆ ಅವನೊಂದು 5,000 ಖರ್ಚು ಮಾಡ್ಬೇಕು. 20,000 ರೂಪಾಯಿ ತಗೊಳಕ್ 10,000 ರೂಪಾಯಿ ಖರ್ಚು ಮಾಡ್ಬೇಕು. ಏನಕ್ಕೆ ಅಂದ್ರೆ ಓಡಾಡೋದಕ್ಕೆ, ಮತ್ತೆ ಅವನಿಗೆ ಲಂಚ, ಮತ್ತೊಂದು ಮಗದೊಂದು ಅಂತ ಹೇಳ್ಬಿಟ್ಟು, ಮತ್ತೆ ಅವನ ಹತ್ರ ಆ ಒಂದ್ 20,000 ರೂಪಾಯಿ ತಗೊಳಕ್ಕೆ ಮಿನಿಮಮ್ ಒಂದು ತಿಂಗಳು ಅವ್ನು ಬೆನ್ನಿಂದ ಬಿಡ್ಬೇಕು. ಈಗ ಒಂದ್ ತಿಂಗಳು ಒಂದ್ ತಿಂಗಳು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಒಂದೂವರೆ ವರ್ಷ ಆಗತ್ತೆ ನಮ್ಗೆ ಸಬ್ಸಿಡಿ ಮನೆಗೆ ಬರ್ಲಿಕ್ಕೆ. ಅವ್ನು ಪುಟಪ್ ಮಾಡಕ್ಕೆ ಫೈಲ್ಸ್, ಪೇಪರ್ ಕಲೆಕ್ಟ್ ಮಾಡೋದಕ್ಕೆ, ಮತ್ತೆ ಅವನಿಂದ ಓಡಾಡಕ್ಕೆ ಅವ್ನು ಸಿಗಲ್ಲ ಆ ಟೈಮಲ್ಲಿ, ಅಪ್ರೂವಲ್ ತಗೊಳ್ಳಿ, ಇದೆಲ್ಲ ಸೇರಿದ್ರೆ ನಮ್ಗೆ 30 days ತಗೊಂಡ್ಬಿಡುತ್ತೆ ಇದೆಲ್ಲ ಓಡ್ಲಿಕ್ಕೆ ಬರ್ಲಿಕ್ಕೆ. ಅರ್ಥ ಆಯ್ತಾ? ಮತ್ತೆ 30 ದಿವಸ ಓಡಾಡಿರ್ತಾನಲ್ವಾ, ಕಂಪ್ಲೀಟ್ ವೇಸ್ಟ್ ಟೈಮ್ ಅದು. ಇದೆಲ್ಲ ಯಾರಿಂದ ಆಗೋದು? ಅಟ್ಲೀಸ್ಟ್ ಆನ್ಲೈನ್ ಅಲ್ಲಿ ಯಾಕೆ ಮಾಡಬಾರ್ದಾಯ್ತು ಇದನ್ನೆಲ್ಲ? ಗೌರ್ಮೆಂಟ್ ಅವರು ಆನ್ಲೈನ್ ಮಾಡಿದ್ದಾರೆ, ನಮ್ ರೈತರವರೆಗೂ ತಲುಪಕ್ಕೆ ಅದು ಸ್ವಲ್ಪ ಹಿಂದೇಟ್ ಆಗ್ತಿದೆ. ಇಲ್ಲ, ಆನ್ಲೈನ್ ಅಲ್ಲಿ ಮಾಡಿದಾರೆ. ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಪ್ರಮೋಷನ್ಸ್ ಅನ್ನ ಆನ್ಲೈನ್ ಅಲ್ಲಿ ಮಾಡಿದ್ದಾರೆ. ಪ್ರಮೋಷನ್ ಗಳು ಅಷ್ಟೇ, ಆಕ್ಚುಲಿ ಅದ ಎಕ್ಸಿಕ್ಯೂಷನ್ ಇಲ್ಲ ಆನ್ಲೈನ್ ಅಲ್ಲಿ.
ಎಕ್ಸಿಕ್ಯೂಷನ್ ಇಲ್ಲ. ಇನ್ ನಮ್ಮ ರೈತರು ಇನ್ನು ರಾಜಕಾರಣಿಗಳು ಅಂತ ಹೇಳಿದ್ರಲ್ಲ, ಅವ್ರಿಗೆ ಓದ್ಬೇಕು. ಈಗ ನಮ್ಮ ರೈತರದು ತೋರಿಸ್ತಾರೆ, ತೋರಿಸ್ಬಿಟ್ಟು ರೈತರು ಅದಕ್ಕೆ ಮರಳಾಗಿ ಈಗ ರೈತರದು ದೊಡ್ಡ ಕಮ್ಯುನಿಟಿ ಅದು, ಫಾರ್ಮರ್ ಕಮ್ಯುನಿಟಿ, ಬ್ಯಾಕ್ ಬೋನ್ ಆಫ್ ರೈತ ಅನ್ನೋದೊಂದು ದೊಡ್ಡ ಕಮ್ಯುನಿಟಿ ಅದು. ಓಕೆನಾ? ಆಲ್ಮೋಸ್ಟ್ ನಮಗೆ ಇಂಡಿಯಾದಲ್ಲಿ ತಗೊಂಡ್ರೆ 75% ರೈತರು ಇದಾರೆ. ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ ರೈತರು ಇದಾರೆ 75%. ಸೊ 75% ರೈತರು ಅಂದ್ರೆ ನಿಮ್ಗೆ ಹಳ್ಳಿಗಾಡೆಲ್ಲ ಇರುತ್ತೆ ಎಲ್ಲಾನು, ಫಾರ್ಮಿಂಗ್ ಆಕ್ಟಿವಿಟೀಸ್ ಎಲ್ಲ. ಹಳ್ಳಿಗಳ ಏನಾಗತ್ತೆ ಅಂದ್ರೆ 3 ಪಾರ್ಟಿ ಕಂಪಲ್ಸರಿ ಅದ. ಈಗ ಹಳ್ಳಿನಲ್ಲಿ ಇದ್ರೆ ಒಂದು ಜನಸಂಖ್ಯೆ ಅಂದ್ರೆ 1,000 ಜನನೋ 2,000 ಜನನೋ ಇರ್ಬೋದು ಅಷ್ಟೇ. ಓಕೆನಾ? ಅಲ್ಲಿ 3 ಪಾರ್ಟಿ ಇರುತ್ತೆ. ಪಕ್ಷಗಳೆಲ್ಲ ಬೇಕಾದ್ರೆ ಇನ್ ಕರ್ನಾಟಕದಲ್ಲಿ ತಗೊಂಡ್ರೆ ಬಿಜೆಪಿ, ದಳ, ಕಾಂಗ್ರೆಸ್. ಹಳ್ಳಿ ಒಂದೇ. ಇದು ಬೆಳಗ್ಗೆ ಎದ್ರು ಅವ್ರಿವ್ರು ಮುಂದ್ಗಡೆ ಕೂತ್ಕೊಂಡು ಟೀ ಕುಡಿತಾರೆ, ಎಲ್ಲ ಮಾಡ್ತಾರೆ. ಪಕ್ಷ ಬಂದ್ರೆ 3 ಪಾರ್ಟಿ ಆಗತ್ತೆ. ಸೊ ಇವನ ಮೇಲೆ ಚೂ ಬಿಡ್ತಾರೆ, ಇವನ ಅವನ ಮೇಲೆ ಚೂ ಬಿಡ್ತಾರೆ. ಸೊ ಇಲ್ಲಿ ರಾಜಕೀಯ ಅವ್ರ ಬೆಲೆ ಬೇಯಿಸ್ಕೊಳಕ್ಕೆ ಇಲ್ಲೇ ಶುರು ಮಾಡ್ಕೊಂಡು. ಹೌದು. ಇನ್ನು ನಮ್ಮ ರೈತ ಅರ್ಥ ಮಾಡ್ಕೋಬೇಕು, ಇವನಿಂದ ನಮ್ಗೆ ಏನೋ 1 ರೂಪಾಯಿ ಕೆಲಸ ಆಗಲ್ಲ. ಫಸ್ಟ್ ಒದ್ದವ್ರು ಅವನು ಹೊರಗಡೆ ಓಡಿಸ್ಬೇಕಷ್ಟು ರಾಜಕಾರಣಿಗಳು, ಯಾವನೇ ಇರ್ಲಿ ಅವನು. ಅವರಿಂದ ಏನು ಪ್ರಯೋಜನ ಆಗಲ್ಲ. ನಾನು ಇದು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಯಾವ ಬಡ್ಡಿ ಮಕ್ಳು ಅವರಿಂದ ಒಂದು ಚೂರು ಯೂಸ್ ಆಗಲ್ಲ. ನಾನು ಬಡ್ಡಿ ಮಕ್ಕಳು ಅಂತಾನೆ ಯೂಸ್ ಮಾಡ್ತೀನಿ ಅವ್ರನ್ನ. ಅರ್ಥ ಆಯ್ತು. ಅವ್ರ ಕಂಡ್ರೆ ನನ್ಗೆ ಆಗಲ್ಲ, ರಾಜಕಾರಣಿಗಳ ಕಂಡ್ರೆ ನಂಗೆ ಆಗಲ್ಲ. ನಾನು ರಾಜಕಾರಣಿಗಳೇ ಹೇಗೇನ್ ಪೊಲೀಸ್ನವರು, ಅವ್ರ ಕಂಡ್ರೆ ನನ್ಗೆ ಆಗಲ್ಲ. ಯಾಕಂದ್ರೆ ಇವ್ರಿಬ್ರು ಇದಾರಲ್ಲ, ಓಕೆ, ಸಮಾಜದಲ್ಲಿ ಪೊಲೀಸ್ನವ್ರು ಬೇಕಿಲ್ಲ ಅಂತಲ್ಲ, ಸಮಾಜದಲ್ಲಿ ರಾಜಕಾರಣಿಗಳೇನು ಅವಶ್ಯಕತೆ ಇಲ್ಲ. ರಾಜಕಾರಣದಲ್ಲಿ ಅವಶ್ಯಕತೆ ಇಲ್ಲ. ಅಯೋಗ್ಯರಿಂದ ಈ ಮಟ್ಟಕ್ಕೆ ಆಗೋಗಿರೋ ದೇಶ, ಬೇಕಾಗಿಲ್ಲ. ನಮ್ಮ ರೈತನ ಅರ್ಥ ಮಾಡ್ಕೋಬೇಕು. ಇವ್ರು ಕಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸೊ ನಮ್ ಕೆಲ್ಸ ಆಯ್ತು, ನಮ್ ಮನೆ ಆಯ್ತು. ಸೊ ಅದ್ರಲ್ಲಿ ಏನೋ ಇನೋವೇಷನ್ಸ್ ಮಾಡಿ ಮುಂದೆ ಬರ್ಬೇಕಷ್ಟೇ ಇವ್ರ ರೈತ. ಬೆಳಗ್ಗೆ ಆದ್ರೆ ಅಣ್ಣ ಅಣ್ಣ ಅಂತ ಇವನಿಂದ ಸುತ್ತಾಡ್ತಾರೆ ಹೋಗ್ಬಿಟ್ಟು. ಎಲ್ಲಿ ಇವರೆಲ್ಲ ಬೆಳಿತಾರೆ? ಬೆಳೆಯಲ್ಲ, ಇವ್ರು ಬೆಳೆಯಲ್ಲ. ಆಮೇಲೆ ಕೆಲವರು ಏನೇನೋ ಕಾನ್ಸೆಪ್ಟ್ ತಗೊಂಡ್ ರೈತರನ್ನ ಅವ್ರ ಬೆಳೆ ಬೇಯಿಸ್ಕೊಂಡೋಗಿ ಯೂಸ್ ಮಾಡ್ತಾರೆ. ಆ ರೇಸ್ ಮಾಡ್ತೀನಿ, ಈ ರೇಸ್ ಮಾಡ್ತೀನಿ ಅಂತ. ಒಬ್ಬರು ಹಳ್ಳಿ ಕಾರ್ ರೇಸ್ ಅಂತ ಮಾಡ್ತಾರೆ, ಒಬ್ರು ಎತ್ತಿನ ಬಂಡಿ ರೇಸ್ ಅಂತ ಮಾಡ್ತಾರೆ. ಅದರಿಂದ ರೈತರಿಗೆ ಏನಾದ್ರು ಯೂಸ್ ಆಗುತ್ತಾ, ಇಲ್ಲ ಹಳ್ಳಿ ಕಾರ್ ತಳಿ ಬೆಳೆಸ್ತಾ ಇದಾರ, ಯಾವ ತರ? ಹಳ್ಳಿ ರೈತರಿಗಂತೂ 1 ರೂಪಾಯಿ ಯೂಸ್ ಇಲ್ಲ. ಅದರಿಂದ ಪಬ್ಲಿಸಿಟಿ ಅವ್ರಿಗಾಗತ್ತೆ, ಯಾರು ಮಾಡ್ತಿದಾರಲ್ಲ ಅವ್ರಿಗಂತೂ ಪಕ್ಕ ಆಗತ್ತೆ. ಪಬ್ಲಿಸಿಟಿ ಬೇಕು ಅವ್ರಿಗೆ. ಸಪೋಸ್ ಹಳ್ಳಿ ಕಾರು ಅಥವಾ ಅಮೃತ ಮಹಲ್ ಮತ್ತೊಂದೇನೋ ಸೀಮೆ ಹಸುನೋ ಮತ್ತೊಂದು ಬದನೆಕಾಯನೋ ಅಂತ ಶುರು ಮಾಡ್ತಾರ. ಶುರು ಮಾಡ್ಕೊಂಡು ಅದು ದುಡ್ಡಿದೆ, ಪಬ್ಲಿಸಿಟಿ ಬೇಕು. ಸೊ ಅವನು ಇಲ್ಲಿ ಪಬ್ಲಿಸಿಟಿ ಮಾಡ್ಕೊಂಡು ಬೇರೆ ದಂಧೆಗಳು ಶುರು ಮಾಡ್ತಾರ. ಹೆಸರೆತ್ತಾ ಇಲ್ಲ ಯಾರ್ದು, ಹೆಸರೆತ್ತೋದು ಬೇಕಾಗಿಲ್ಲ. ಬೇರೆ ದಂಧೆಗಳು ಯೂಸ್ ಆಗುತ್ತೆ. ಒಂದ್ಸತಿ ಪಬ್ಲಿಸಿಟಿ ಆಗ್ಬಿಟ್ರೆ ಬೇರೆ ದಂಧೆ ಆರಾಮ ಯೂಸ್ ಮಾಡ್ಬೋದಲ್ವಾ? ಪಬ್ಲಿಸಿಟಿ ತಗೊಂಡು ಮೀಡಿಯಾ ಕಡೆ ಹೋಗೋದು, ದಂಧೆ ಮಾಡ್ಬೋದಲ್ವಾ? ಹೌದು, 100% ಮಾಡ್ಬೋದು. ಯಾರೀಗ ಹಳ್ಳಿ ಕಾರ್ ಆಗ್ಲಿ ಅಥವಾ ನಮ್ಮ ಅಮೃತ ಮಹಲ್ ಆಗ್ಲಿ ನಿಜವಾದ ಕ್ರೆಡಿಟ್ಸ್ ಇರ್ಬೇಕಾಗಿರೋದು ನಮ್ಮ ಮೈಸೂರು ಮಹಾರಾಜರಿಗೆ. ಹೌದು, ಬೇರೆ ಯಾರಿಗೂ ಅಲ್ಲ. ಅವ್ರು ಹುಟ್ಟಾಕಿದೆಯಲ್ಲ, ನಮ್ ತಳಿ ಬೆಳೆಸ್ಬೇಕು. ಅರ್ಥ ಆಯ್ತಾ? ಇನ್ನೊಂದಂತ ಈಗ ನಾವು ಚೈಲ್ಡ್ಹುಡ್ ಅಲ್ಲಿ ಹೇಳ್ಬೇಕಂದ್ರೆ ನಮ್ಮೂರ್ನಲ್ಲಿ ಒಂದು 100-150 ಜೊತೆ ಎತ್ತುಗಳಿತ್ತು. ಪ್ರತಿ ಸಂಕ್ರಾಂತಿ ಬಂದ್ರೆ ದೊಡ್ಡ ಪರೇಡ್ ನಡೀತಾ ಇತ್ತು. ದೊಡ್ಡ ಪರೇಡ್. ಇವತ್ತು ಒಂದ್ ಜೊತೆನೆ ಸಿಗಲ್ಲ ನಮ್ಮೂರಲ್ಲಿ. ಯಾಕೆ ಹಿಂಗಾಯ್ತು ಇದು? ಟ್ರ್ಯಾಕ್ಟರ್, ಮೆಕನೈಸೇಷನ್. ಅರ್ಥ ಆಯ್ತಾ? ಮತ್ತೆ ಯಾರಿಗೂ ಪೇಷನ್ಸ್ ಇಲ್ಲ. ಅದನ್ನ ತಗೊಂಬಂದು ಕಟ್ಟಿ ಮೇವ್ ಹಾಕಿ ಮತ್ತೆ ಉಳೋ ಯಾರಿಗೂ ಪೇಷನ್ಸ್ ಇಲ್ಲ ಅದನ್ನ. ಸೊ ಈಗ ಈ ನಾಶ ಆಗೋಗಿದೆ. ಅಂದ್ರೆ ಹಳ್ಳಿ ಕಾಲ ಇವತ್ತೇ ಇದೆಯಾ? ಸಾವಿರಾರು ವರ್ಷದಿಂದನೂ ಇದೆ ಹಳ್ಳಿ ಕಾರ್ ಅನ್ನೋದು. ಸಾವಿರಾರು ವರ್ಷದಿಂದ ಇದೆ. ಬಟ್ ಅದನ್ನ ಒಂದು ಬೂಸ್ಟ್ ಕೊಟ್ಟಿದ್ದು ನಮ್ಮ ಮೈಸೂರು ಮಹಾರಾಜ್. ಅರ್ಥ ಆಯ್ತಾ? ಏನೋ ಹಳ್ಳಿ ಕಾರ್ಗಾಗ್ಲಿ ಅಥವಾ ಅಮೃತ ಮಹಲ್ಗಾಗ್ಲಿ, ಅಮೃತ ಮಹಲ್ ಕಾವಲ್ ಅಂತಾನೆ ಕೊಟ್ಟಿದ್ರು ಅವ್ರು. ಆಯ್ತಾಯ್ತಾ? ಆಮೇಲೆ ಅದು ಏನೋ ಬ್ರೀಡಿಂಗ್ ಆಗ್ಲಿ. ಸೊ ಆ ಒಂದು ಸ್ಪೀಶೀಸ್ ಅನ್ನ ಉಳಿಸ್ಬೇಕನ್ನೋ ಉದ್ದೇಶದಿಂದ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ. ಅವರೇನೆ ಬ್ಯಾಕ್ ಬೋನ್ ಅಷ್ಟೇ. ಇನ್ನು ಇತ್ತೀಚೆಗೆ ಬಂದಿದಾರಲ್ಲ, ನಾನು ಒಡೆಯ, ಇನ್ನೊಂದು ಒಡೆಯ ಅಂತ, ಅದೇ ಅವ್ರ ವಿಡಿಯೋಗಳಿಗೆ, ಅವರ ಪಬ್ಲಿಸಿಟಿಗೆ ಅಷ್ಟೇ ಒಡೆಯ. ಯಾವ ಅಮೃತ ಮಹಲ್ಗೂ ಆಗ್ಲಿ, ಯಾವ ಹಳ್ಳಿ ಕಾರ್ಗೂ ಯಾವನೋ ಹೆಸರು ಹೇಳ್ಕೊಳ್ಳೋ ಯೋಗ್ಯತೆ ಯಾವನಿಗೂ ಇಲ್ಲ. ಹೌದು, ಅದು ಕ್ಲಿಯರ್ ಆಗಿ ಹೇಳ್ತಾರೆ. ಆಮೇಲೆ ಅಣ್ಣ, ಈ ರೈತರಿಗೆ ಯಾವ ತರ ಇಶ್ಯೂಸ್, ಲೈಕ್ ಯಾವ ತರ ಸಮಸ್ಯೆಗಳು ತುಂಬಾ ಕಾಡ್ತಿರ? ಸಮಸ್ಯೆ, ದೊಡ್ಡ ಸಮಸ್ಯೆ ಅಂದ್ರೆ ಏನ್ ಗೊತ್ತಾ? ಲೇಬರ್ ಪ್ರಾಬ್ಲಮ್. ದೊಡ್ಡ ಸಮಸ್ಯೆ. 1000 ರೂಪಾಯಿ ಕೊಡ್ತೀನಿ ಬರ್ರು ಅಂದ್ರೆ ಬರೋದಿಲ್ಲ. ಮುಂದಗಡೆ ಹೋಟ್ಲ ಹತ್ರ ಕೂತ್ಕೊಂಡು ಟೀ ಕುಡ್ಕೊಂಡು ಅರ್ಧ ಬಿಡಿ ಹೊಡ್ಕೊಂಡು ಕೂತ್ಕೋತಾರೆ. ಅರ್ಥ ಆಯ್ತಾ? ಅವ್ರಿಗೆ ಈಗ ಲೇಬರ್ ಬಗ್ಗೆ ಮಾತಾಡ್ತೀನಿ ನಾನು. ಅವ್ರಿಗೆ ಬೇರೆ ಉದ್ಯೋಗ ಗೊತ್ತೋ ಬಿಡುತ್ತೋ, ಎಲ್ಲಾರ್ಗು ಒಂದೇ ಉದ್ಯೋಗ ಇರಲ್ಲ. ನೋಡ್ರೆ ಅವ್ರು ಕೂಲಿ ಮಾಡ್ತಿರ್ತಾರೆ, ಬರ ಒಂದಿಷ್ಟು ದುಡ್ಡು ಕೊಡ್ತೀನಿ ಅಂತ ಬರೋದಿಲ್ಲ. ಬರದೇ ಇರೋ ಕಾರಣ ಒಂದ್ 2-3 ಇರ್ತವೆ. ಒಂದು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು. 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾನೆ, ಅಥವಾ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾನೆ. ನಾ ಇನ್ನೊಂದು ಸ್ವಲ್ಪ ಬ್ರೇಕ್ ಹಾಕಿದ್ರೆ ಇನ್ನೊಂದು 500 ರೂಪಾಯಿ ಜಾಸ್ತಿ ಬರ್ಬೋದು, ಅಥವಾ ಇನ್ನೊಂದ್ 1000 ಜಾಸ್ತಿ ಕೊಡ್ತಾರೇನೋ ಅನ್ನೋ ಎಕ್ಸ್ಪೆಕ್ಟೇಷನ್.
ಸೊ ಲೇಬರ್ ಸಮಸ್ಯೆ ತುಂಬಾ ಇದೆ, ದೊಡ್ಡ ಸೆಟ್ ಬ್ಯಾಕ್ ಅಂದ್ರೆ ಅದೇ. ಆಮೇಲೆ ಇದು ಲೈಕ್ ಮಧ್ಯವರ್ತಿಗಳ ಸಮಸ್ಯೆ ಮಧ್ಯವರ್ತಿಗಳು ತುಂಬಾ ಇದಾವೆ, ಬಹಳ ಅದಾಗ್ಲಿಂದಾನು ಇದೆಯಲ್ಲ, ಆಗ್ಲಿಂದಾನು ಇದೆ. ಇದೆ. ಸ್ವತಂತ್ರ ಎಲ್ಲ ಅಗ್ರಿಕಲ್ಚರ್ ಯಾವಾಗ ಉಟ್ಕೊಂತಲ್ವಾ ಅವತ್ತಿನ ಮಧ್ಯವರ್ತಿಗೆ ಕಾಟ ಇದ್ದೇ ಇದೆ, ಇನ್ನೂ ಇವಾಗ್ಲೂ ಇದೆ, ಮುಂದೇನೂ ಇರುತ್ತೆ. ಅದನ್ನ ತಪ್ಸ್ಕೊಳ್ಳೋದು ಇತ್ತೀಚಿನ ಸ್ವಲ್ಪ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ್ಮೇಲೆ, ಆಮೇಲೆ ಟೆಕ್ನಾಲಜಿ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಮೀಡಿಯೇಟರ್ಸ್ದು. ಹಿಂದೆ ಕಂಪೇರ್ ಮಾಡಿದ್ರೆ ಓಕೆ, ಸ್ವಲ್ಪ ಪರವಾಗಿಲ್ಲ. ಸೊ ಇನ್ನಷ್ಟು ಚೇಂಜಸ್ ಆಗ್ಬೇಕು, ಯಾಕಂದ್ರೆ ಕನ್ಸ್ಯೂಮರ್ ಅಂಡ್ ಫಾರ್ಮರ್ ಮಧ್ಯೆ ಸ್ಮಾಲ್ ಮಾರ್ಜಿನ್ ಅಲ್ಲಿ ಇಟ್ಕೊಂಡು ಯಾರಾದ್ರೂ ಆ ಥರದ್ದು ಯಾರಾದ್ರೂ ಬಂದ್ರೆ ಏನೋ ಫರ್ಮ್ಸ್ ಚೆನ್ನಾಗಿರುತ್ತೆ. ಅದು ಈಗ ಏನಾಗುತ್ತೆ, ಈಗ ನಾವೇ ಆಗ್ಲಿ ಪ್ರಾಡಕ್ಟ್ ಅನ್ನ, ಈಗ ಮುಂಚೆ ನಮ್ ದ್ರಾಕ್ಷಿ ಎಲ್ಲ ನಮ್ದು ಇದ್ದಾಗ ಮಧ್ಯವರ್ತಿ ಬರ್ತಾ ಇದ್ದ, ಇಲ್ಲೊಂದು ರೇಟ್ ಫಿಕ್ಸ್ ಮಾಡ್ತಿದ್ದೆ, ಕೊಟ್ಬಿಡ್ತಿದ್ದೆ ದ್ರಾಕ್ಷಿನ. ಸೊ ಅವನೇನ್ ಮಾಡ್ತಿದ್ದ, ಕೊಟ್ಟಾಯಂ ಮತ್ತೆ ಬೇರೆ ಬೇರೆ ದಾವಣಗೆರೆ ಆಮೇಲೆ ಮುಂಬೈಗೆಲ್ಲ ತಗೊಂಡೋಗಿ ಅವನು ಮಾರಾಟ ಮಾಡ್ತಿದ್ದ. ಹೇಗೇನ್ ಮಾರಾಟ ಮಾಡ್ತಿದ್ದ, ಮತ್ತೆ ಇನ್ನೊಂದು ಮಧ್ಯವರ್ತಿಗೆ ಇವನು ಪ್ರಾಫಿಟ್ ಇಟ್ಕೊಂಡ, ಅವನು ಪ್ರಾಫಿಟ್ ಇಟ್ಕೊಂಡ. ಹೇಗೇನ್ ಅದು ಹೋಗ್ತಿದ್ದು ಮತ್ತೆ ಚಿಲ್ರೆ ಏನದು ವ್ಯಾಪಾರಸ್ಥರು ಅವರು 100 kg 200 kg ತಗೋತಾರೆ. ಅವ್ರು ತಗೊಂಡ್ ಏನ್ ಮಾಡ್ತಾರೆ, ಮತ್ತೆ ಇನ್ನೊಂದು ಲಾಸ್ಟ್ ಕನ್ಸ್ಯೂಮರ್ ಹೋಗೋಷ್ಟ್ರೊಳಗಡೆ 5 ಹ್ಯಾಂಡ್ ಚೇಂಜ್ ಆಗಿರುತ್ತೆ. 5 ಹ್ಯಾಂಡ್. ಈಗ ಸಪೋಸ್ ನಾವು ದ್ರಾಕ್ಷಿನಿಲಿ 50 ರೂಪಾಯಿ ಕೊಟ್ರೆ ಕನ್ಸ್ಯೂಮರ್ ಅದು ಹೋಗೋದು 100 ರೂಪಾಯಿಗೆ ಹೋಗ್ಬಿಡತ್ತೆ, ಡಬಲ್ ಆಗುತ್ತೆ. ಹೌದು. ಅದೇ ಏನಾದ್ರು ಈಗ ಸಣ್ಣ ಒಬ್ಬ ಮೀಡಿಯೇಟರ್ ಇದ್ದಾಗ, ಈಗ ಆನ್ಲೈನ್ ಅಲ್ಲೇ ತಗೊಳ್ಳಿ, ಆನ್ಲೈನ್ ಪರ್ಚೇಸಿಂಗ್ ಒಂದು ಈಗಲೂ ಇದೆ, ಬೆಂಗಳೂರಿನಲ್ಲೆಲ್ಲ ಇದೆ. ಇಲ್ಲ ಅಂದ್ರೆ ಇಬ್ರು ಮೀಡಿಯೇಟರ್ ಆಗುತ್ತಾರಲ್ಲ. ಓಕೆ, ಈಗ ನಮ್ಗೆ 50 ರೂಪಾಯಿಗೆ ನಾನು ದ್ರಾಕ್ಷಿ ಕೊಟ್ಟೆ, ಅಥವಾ ಒಂದು 150 ರೂಪಾಯಿಗೆ ನಾನು ಆಕ್ಚುಲಿ ಈಗ 200 ರೂಪಾಯಿ ಇದೆ ಏನದು ದಾಳಿಂಬೆ, 200 ರೂಪಾಯಿ ಪರ್ಚೇಸ್ ಮಾಡ್ತಿದ್ದಾರೆ ನಮ್ಮ ತೋಟದಲ್ಲೇ ಬಂದು. 200 ರೂಪಾಯಿ ನಾನು ಇಲ್ಲಿ ಕೊಡ್ತೀನಿ. ನಿಮಗೆ ದಾಳಿಂಬೆ ಎಷ್ಟಿದೆ ಗೊತ್ತಾ ಇಲ್ಲಿ ಮಾರ್ಕೆಟ್ ಅಲ್ಲಿ? ಈಗ 350 ರೂಪಾಯಿ ಇದೆ. 150 ರೂಪಾಯಿ ಡಿಫ್ರೆನ್ಸ್. ಕನ್ಸ್ಯೂಮರ್ಗೆ ಅವ್ರು ಭಯ ಪಡ್ತಾನೆ, ಅವ್ನು 350 ರೂಪಾಯಿ ಹೆಂಗ್ ತಿನ್ನೋದು ಅವರು ಅಂತ. ಸೊ ಅದೇ ನಾನು 100 ರೂಪಾಯಿಗೆ 200 ರೂಪಾಯಿ ನಾನು ಕೊಡ್ತಾ ಇದ್ದೀನಿ ದಾಳಿಂಬೆನ. ಓಕೆ, ಇನ್ನೊಬ್ರು ಯಾರು, ಈಗ ಒಬ್ಬ ಮಧ್ಯವರ್ತಿ ಅಷ್ಟೇ ಅಲ್ಲಿ. ಅಂದ್ರೆ ನಾವಿಲ್ಲಿ ಒಬ್ಬ ಮಧ್ಯವರ್ತಿ ತಗೊಂಡು ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಹ್ಯಾಂಡ್ ಹೋಗ್ಬೇಕದು. ಒಂದು ಅಟ್ಲೀಸ್ಟ್ ಒಂದು 250 ರೂಪಾಯಿಗೆ ಮಾರಾಟ ಮಾಡಿದಾಗ ಕನ್ಸ್ಯೂಮರ್ಗೆ ಒಂದು 20 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮತ್ತೊಂದೆಲ್ಲ ಇಟ್ಕೊಂಡು ಒಂದು 30 ರೂಪಾಯಿ ಅವನು ಲಾಭ ಇಟ್ಕೋಬಹುದು. ಬಟ್ ಇವಾಗ ಏನಾಗ್ತಾ ಇದೆ, 150 ರೂಪೀಸ್ ಲಾಭ. 150 ರೂಪೀಸ್ ಎಲ್ಲ ಯಾರಿಗ ರೈತನಿಗೂ ಸಿಗ್ಲಿಲ್ಲ, ಈ ಕಡೆ ಕನ್ಸ್ಯೂಮರ್ ಲಾಭ ಮಾಡ್ಕೊಳ್ಳಿಲ್ಲ. ಹೌದು. ಸೊ ಇಲ್ಲಿ ಕನ್ಸ್ಯೂಮರ್ ಸಿವಿಯರ್ ಆಗಿ ಥಿಂಕ್ ಮಾಡ್ಬೇಕು. ಇಲ್ಲಿ ರೈತ ಅಂತೂ ಥಿಂಕ್ ಮಾಡಕ್ ಆಗಲ್ಲ. ಹೌದು. ಅವನಿಗೆ ಆಪ್ಷನ್ಸ್ ಇಲ್ಲ ರೈತನಿಗೆ. ಅವ್ನಿಗೆ ಬೆಳೆ ಬಂದಿದೆ, ಅವನಿಗೆ ಡಿಸ್ಪೋಸ್ ಮಾಡ್ಬೇಕಷ್ಟೇ. ಹೌದು. ಬಟ್ ಕನ್ಸ್ಯೂಮರ್ಗೆ ಆಪ್ಷನ್ಸ್ ಇದೆ. ಕನ್ಸ್ಯೂಮರ್ಗೆ ಆಪ್ಷನ್ಸ್ ಏನಿದೆ ಅಂದ್ರೆ, ಈ ತರದ ಆಪ್ಸ್ ಏನಾದ್ರು ಇದ್ರೆ ಅವನಿಗೆ ಅವ್ಯಾಲ್ಯೂಯೇಟ್ ಮಾಡಿ, ಅಂದ್ರೆ ಆಕ್ಚುಯಲ್ ಕಾಸ್ಟ್ ಏನಿದೆ ರೈತನಿಂದ, ಆಮೇಲೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಏನಿದೆ ಅವ್ಯಾಲ್ಯೂಯೇಟ್ ಮಾಡಿ ಎಲ್ಲಿ ಚೀಪಾಗಿ ಸಿಗತ್ತೋ. ಸೊ ಒಳ್ಳೊಳ್ಳೆ ಈಗ ಬಿಗ್ ಬಾಸ್ಕೆಟ್ ಇರ್ಬೋದು, ಈ ತರದ್ದು ಒಳ್ಳೊಳ್ಳೆ ಬಿಗ್ ಬಾಸ್ಕೆಟ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವರು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದಾರೆ. ಸೊ ಇನ್ನೊಂದು ನಮ್ಮ ನಾರ್ಮಲ್ ಆಗಿ ಒಬ್ಬ ವೆಂಡರ್ಸ್ ಬರಬೇಕು ಇದ್ದಾಗ ಏನಾಗತ್ತೆ, ಒಂದ್ 23 ರೂಪಾಯಿ ಲಾಭ ಇಟ್ಕೊಂಡು ಅವನಿಗೂ ಅನುಕೂಲ, ರೈತನಿಗೂ ಅನುಕೂಲ ಆಗುತ್ತೆ. ಒಂದನ್ನು ಹೊಸ ಕಾನ್ಸೆಪ್ಟ್ ತರ್ತಿದ್ದೀರಿ. ನಮ್ ಕನ್ನಡದೇ ಸೊಗಡಿನ ಪದ ಅದು ಉಳುಮೆ ಅಂತ. ಉಳುಮೆ ಅಂದ್ರೆ ಇವಾಗ ಅದೇ ನೇಗಿಲ್ ಇಟ್ಕೊಂಡು ಪ್ಲೋ ಮಾಡೋದನ್ನ ಉಳುಮೆ ಅಂತಾರೆ. ನೇಗಿಲ್ ಇಟ್ಕೊಂಡು ಭೂಮಿ ಉತ್ತೋದನ್ನ ಉಳುಮೆ ಅಂತಾರಲ್ವಾ ಕನ್ನಡದಲ್ಲಿ, ಕಲ್ಟಿವೇಶನ್. ಅದನ್ನ ನಾವು ಉಳುಮೆ ಅನ್ನೋದಕ್ಕೆ ನಮ್ಮ ಅಪ್ಲಿಕೇಶನ್ ಇಕ್ಕಿದಿರಿ ಹೆಸರು. ಅದು ಹೊಸ ಪ್ರಾಜೆಕ್ಟ್ ತರ್ತಿದೀವಿ ನಾವು, ರಿಲೀಸ್ ಮಾಡ್ತೀವಿ, ಸದ್ಯದಲ್ಲಿ ರಿಲೀಸ್ ಮಾಡ್ತೀವಿ. ಲೈಕ್ ಮೇ ಬಿ ಇನ್ ಅಕ್ಟೋಬರ್ ಎಲ್ಲ ಟೆಸ್ಟಿಂಗ್ ಎಲ್ಲ ಆದ್ರೆ ಅಕ್ಟೋಬರ್ ರಿಲೀಸ್ ಮಾಡಕ್ ಪ್ಲಾನ್ ಇದೆ. ಅದ್ ಯಾವ ತರ ಅಂದ್ರೆ ಅಣ್ಣ, ಫಾರ್ಮ್ ಆಟೋಮೇಶನ್ ಅಂದ್ರೆ ರೈತರಿಗೆ ಲೈಕ್ ಈಲ್ಡ್ ತುಂಬಾ ಬೇಗ ಈಲ್ಡ್ ಸಿಗುತ್ತೆ. ಪ್ಲಸ್ ಅದಕ್ಕೆ ಏನಂತಾರೆ, ಈಗ ಒಂದ್ ಗಿಡದಲ್ಲಿ 10 kg ಬೆಳೀತಿದ್ರೆ ಅದು 12 kg ಬೆಳಿಬಹುದು. ಆತರ ನಾವು ರಿಸೋರ್ಸ್ ನೆಲ್ಲ ಗ್ಯಾದರ್ ಮಾಡ್ಕೊಂಡು ಈ ತರ ಸ್ಮಾರ್ಟ್ ಆಟೋಮೇಶನ್ ಯೂಸ್ ಮಾಡ್ಕೊಂಡು ಮಾಡೋದು, ಆಮೇಲೆ IoT ಬೇಸ್ ಸೆನ್ಸರ್ಸ್ ಅಲ್ಲಿ ಯೂಸ್ ಮಾಡ್ಕೊಂಡು ಮಾಡಿದಾಗ ರೈತರಿಗೆ ನೀರ್ ಕೂಡ ಕಮ್ಮಿ ಯೂಸ್ ಆಗುತ್ತೆ. ಲೈಕ್ ಪೆಸ್ಟಿಸೈಡ್ಸ್ ಇಷ್ಟೇ ಹೊಡಿಬೇಕು ಅಂತ ಪ್ರಮಾಣದಲ್ಲಿ ನಾವು ಕೊಟ್ಟಾಗ ಅವಾಗ ಗ್ರೋತ್ ಕೂಡ ಸೇಮ್, ಲೈಕ್ ಎಷ್ಟು ಎಕ್ಸ್ಪೆಕ್ಟೆಡ್ ಇದೆಯೋ ಅಷ್ಟು ಎಕ್ಸ್ಪೆಕ್ಟೆಡ್ ಆಗೇ ಆಗುತ್ತೆ. ಆತರ ಕಾನ್ಸೆಪ್ಟ್ ಅಲ್ಲಿ ಒಂದು ತರ್ತಿದೀವಿ ನಾವು. ನಿಮ್ಮ ಅಭಿಪ್ರಾಯ? ಆಮೇಲೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ ಅದು. ಎಕ್ಸಾಂಪಲ್ ಪಸಲ್ ಅಂತ ಇದೆ, ನಮ್ಮಲ್ಲಿ ಕೆಲವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಆಟೋಮೇಶನ್ ಅನ್ನ. ಅಂದ್ರೆ ಅದು ನಿಮಗೆ ಫ್ರೀ ಕಾಸ್ಟ್ ಅಲ್ಲಿ ನಿಮಗೆ ಟ್ರೇಸ್ ಮಾಡುತ್ತೆ. ಅಂದ್ರೆ ಮಳೆ ಬರುತ್ತಾ, ಎಷ್ಟು ಅವರಲ್ಲಿ ಬರುತ್ತಾ, ಮತ್ತೆ ನ್ಯೂಟ್ರಿಷನ್ಸ್ ಏನ್ ಬೇಕು, ಅದಕ್ಕೆ ಫರ್ಟಿಲೈಸರ್ಸ್ ಏನ್ ಬೇಕು, ಇವೆಲ್ಲ ಅದನ್ನ ಅಬ್ಸರ್ವ್ ಮಾಡ್ಕೊಳತ್ತದ. ಆದ್ರೆ ನಮ್ದು ಮಳೆ ಫರ್ಟಿಲೈಸರ್ಸ್ ಅದನ್ನ ತಗೊಳಲ್ಲ ನಾವು. ನೀರಿನ ಪ್ರಮಾಣ ಎಷ್ಟು ಯೂಸ್ ಮಾಡ್ಬೇಕು, ರೈತರಿಗೆ ನೀರಿನ ಪ್ರಮಾಣ ತುಂಬಾ ಬಿಟ್ಟಾಗ, ಲೈಕ್ ಏನಂತಾರೆ, ತುಂಬಾ ನೀರ್ ಬಿಟ್ಟಾಗ ಅವ್ರಿಗೂ ಕರೆಂಟ್ ಇದಾಗುತ್ತೆ, ತುಂಬಾ ಅವ್ರಿಗೂ ಸ್ವಲ್ಪ ಲಾಸ್ ಆಗುತ್ತಲ್ವಾ. ಅದೇ ತರ ಕಾನ್ಸೆಪ್ಟ್ ಅಲ್ಲಿ ನಾವು ಆಟೋಮೇಶನ್, ನೀರ್ ಬಿಟ್ಟಿರ್ತಾರೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನೀರ್ ಬಿಟ್ಟಾಗ ಲೈಕ್ ನಾರ್ಮಲ್ ಡ್ರಿಪ್ ಅಂದ್ರೆ ಡ್ರಿಪ್ ಬೀಳ್ತಾ ಇರುತ್ತೆ. ಡ್ರಿಪ್ ಇದೊಂದು ಪರ್ಟಿಕ್ಯುಲರ್ ರೇಂಜ್ ನಿಂತೋಗುತ್ತೆ ನೀರು. ಆತರ ಒಂದ್ ಕಾನ್ಸೆಪ್ಟ್ ತಗೊಂಡ್ಬಂದು ಆತರ ಮಾಡೋಣ ಅಂತ. ತುಂಬಾ ಚೆನ್ನಾಗಿ. ಇದು
ಆಕ್ಚುಲಿ ಚೆನ್ನಾಗಿರೋದು ಇದೆ ಇಂಪ್ಲಿಮೆಂಟೇಷನ್ ನೋಡ್ಬೇಕು, ಇಂಪ್ಲಿಮೆಂಟೇಷನ್ ಅದನ್ನ ನಾವು ಮಾಡ್ತಿದೀವಿ. ಒಂದು ತುಂಬಾ help future days ಅಲ್ಲಿ ಆಗುತ್ತೆ. ಅದನ್ನ ಇದ್ ಮಾಡೋಣ ಅಂತ ಇದ್ ಮಾಡಿ. ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಬೇರೆ ನಿಮ್ ಕಡೆಯಿಂದ ಏನಾದ್ರು ಫೀಡ್ಬ್ಯಾಕ್ ರಿಮಾರ್ಕ್ಸ್? ಫೀಡ್ಬ್ಯಾಕ್ ಅಂದ್ರೆ ಈಗ ಟೆಕ್ನಾಲಜಿ ಖಂಡಿತವಾಗ್ಲೂ ರೈತರಿಗೆ ಬೇಕೀಗ. ಹ್ಮ್. ಆ ತರದ್ದು ಹೊಸ ಹೊಸ ಟೆಕ್ನಾಲಜಿ ಬಂದಷ್ಟು ಅನುಕೂಲ. ಹ್ಮ್. ಇವತ್ತಿನ ಲೇಬರ್ ಸ್ಕ್ಯಾರ್ಸಿಟಿನಲ್ಲಿ ಹ್ಮ್. ಅದು ತುಂಬಾ ಇಂಪಾರ್ಟೆಂಟ್. ಹೌದು. ಎಷ್ಟು ಟೆಕ್ನಾಲಜಿ ಬರುತ್ತೋ ರೈತರಿಗೆ ಅಷ್ಟು ಒಳ್ಳೇದು. ಹೌದು. ಯಾವ್ದ್ರಲ್ಲಾಗ್ಲಿ. ಆಮೇಲೆ ನಾವು ರೈತರಿಗೆ ಫ್ರೀ ಸರ್ವಿಸ್ ಕೂಡ ಕೊಡ್ತೀವಿ ಅಣ್ಣ. ರೈತ ಹತ್ರ ನಾವು ₹1 ಚಾರ್ಜ್ ಮಾಡಲ್ಲ. ನಾವು ರೈತ ಹತ್ರ ₹1 ಚಾರ್ಜ್ ಮಾಡಲ್ಲ. ರೈತರಿಗಿನ್ನ ಲಾಭ ಮಾಡ್ಕೊಳೋ ರೀತಿ ನೋಡ್ತೀರಾ ಹೊರತು ರೈತರ ಹತ್ರ ಚಾರ್ಜ್ ಮಾಡೋ ರೀತಿಗೆ ನಾವು ನೋಡಲ್ಲ ಯಾವತ್ತಿದ್ರು. ಆ ತರ ಒಂದು ಕಾನ್ಸೆಪ್ಟ್. ಆಮೇಲೆ ರೈತರಿಗೆ ಏನೇ ಬೆನಿಫಿಟ್ಸ್ ಸಿಗ್ಬೇಕೋ ಎಲ್ಲಾ ಬೆನಿಫಿಟ್ಸ್ ತಗೊಂಡು ಒಂದ್ ಕಡೆ ಗ್ಯಾದರೈಸ್ ಮಾಡಿ ರೈತರು ಕೊಡೋಣ ಅಂತ ನಮ್ ಕಡೆಯಿಂದ ಒಂದ್ ಇದ್ದದು ಸ್ಕೀಮ್ ತರ ಸ್ಕೀಮ್ ಇರುತ್ತಲ್ಲ ಗೌರ್ಮೆಂಟ್ ಕಡೆಯಿಂದ. ಸುಮ್ನೆ ರೈತರು ಏನೋ ಕೊಡಾಡ್ಬೇಕು, ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾಗ ಅವ್ರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಗೌರ್ಮೆಂಟ್ಗೂ ಲೈಕ್ ಏನಂತಾರೆ ಲಂಚ ಕಡಿಮೆ ಆಗುತ್ತೆ, ರೈತರು ಕಡಿಮೆ ಓಡಾಡಂಗ್ ಆಗುತ್ತೆ. ಅದೇ ಟೈಮಲ್ಲಿ ರೈತರು ಬೆಳೆ ಬೆಳಿತಾರೆ, ಇಲ್ಲ ಬೇರೆ ಏನಾದ್ರು ಕಲ್ಟಿವೇಟ್ ಮಾಡಿದ್ರೆ ಅವ್ರ ಕೆಲಸ ಬೇರೆ ನೋಡ್ತಾರೆ. ಆತರ ಒಂದ್ ಇದ್ ಮಾಡೋಣ ನಮ್ದು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಅಷ್ಟೇ. ಆಮೇಲೆ ಏನಂತ ಹೇಳಿ ನೀವು ಮಾತುಗಳನ್ನ ಮುಗಿಸ್ತೀರಾ ಅಣ್ಣ? ಕನ್ಕ್ಲೂಷನ್ ಏನಂತ ಮಾಡ್ತೀರಾ ಮಾತುಗಳು ಮುಗಿಸೋಕೆ? ಈಗ ಹೆಚ್ಚು ರೈತರು ಅಡ್ವಾನ್ಸ್ ಅಂದ್ರೆ ಟೆಕ್ನಾಲಜಿ ಓರಿಯಂಟೇಶನ್ ಇರೋ ಯೂತ್ಸ್ ಬರ್ಬೇಕು ಇದಕ್ಕೆ. ಹಳೆ ಕಾಲ ಹೋಯ್ತು. ಈಗ ನೋಡಿ ನಾನು ಕೈ ಹಾಕಿದ್ದೀನಿ. ಈಗ ನಾನು ಮೊನ್ನೆ ಬಂದೆ, ರೀಸೆಂಟ್ ಆಗಿ ಬಂದಿದ್ದೆ ನಾನು. ನನಗೆ ಕಂಪ್ಲೀಟೆಡ್ ನನ್ನ ವರ್ಷನ್ ಇದೆ ನಂದು. ವಾಟ್ ಈಸ್ ಅಗ್ರಿಕಲ್ಚರ್, ಫ್ಯೂಚರ್ ಅಗ್ರಿಕಲ್ಚರ್ ಅನ್ನೋದು ಮಾಡ್ಬೇಕಾದ್ರೆ ನನಗೆ ಇಟ್ ವಿಲ್ ಟೇಕ್ ಅನದರ್ 5 years. ನನಗೆ ಅಷ್ಟು ಬೇಕು ನಂಗೆ ಟೈಮು. ನೆಕ್ಸ್ಟ್ 5 years ಅಲ್ಲಿ ನಂದೇ ಆದಂತ ಒಂದು ವರ್ಷನ್ ಇದೆ. ನನ್ನ ಆ ವರ್ಷನ್ ಅನ್ನ ಮುಂದೆ ಇಟ್ಟಾಗ ನನಗೆ ಅವಾಗ ಸೊ ಐ ಕ್ಯಾನ್ ಫಿನಿಶ್ ಮೈ ಎಂಟೈರ್ ಡ್ರೀಮ್. ಅಂದ್ರೆ ಒಂದು ಬೆಳೆನ ಈಗ ದಾಳಿಂಬೆ ನೆಚ್ಕೊಂಡಿದ್ದೀನಿ. ದಾಳಿಂಬೆ ಈಗ ನನಗೆ, ಆಮೇಲೆ ಫಾರೆಕ್ಸ್ ಕ್ರಾಪ್ಸ್ ಅದೊಂದು ಇದೆ. ಅದನ್ನ ಮಾಡಕ್ಕೆ ಇಟ್ ವಿಲ್ ಟೇಕ್ ದ ಟೈಮ್ ಬಿಕಾಸ್ ಅದು ಓವರ್ ನೈಟ್ ವಿ ಕೆನಾಟ್ ಡೂ ದ ಅಚೀವ್ಮೆಂಟ್ಸ್. ಓವರ್ ನೈಟ್ ಸಕ್ಸಸ್ ಯಾವತ್ತೂ ಒಳ್ಳೇದಲ್ಲ. ಅದು ಲಾಂಗ್ ಟೈಮ್ ಸಕ್ಸಸ್. ನಾನು ಹೇಳೋದಂದ್ರೆ ಈಗ ಕನ್ಫ್ಯೂಷನ್ ಅಲ್ವಾ ಅದು. ಈಗ ನೋಡಿ ಏನು ಈಗ ಹೊಸ ಟೆಕ್ನಾಲಜಿನ ಯೂಸ್ ಆಗಿರೋದಾಗ್ಲಿ, ಎಲ್ಲಾರು ಎಜುಕೇಟೆಡ್ ರೈಸ್ ಮಾಡರ್ನ್ ರೈತರೇ ಮಾಡ್ತಾ ಇದ್ದಾರೆ. ಅಂದ್ರೆ ಲಾಸ್ಟ್ 90s ಮೇಲೆ ಜನರೇಷನ್ ಏನಿದೆಯೋ ಅನ್ಎಜುಕೇಟೆಡ್ಸ್ ಯಾರು ಮಾಡಿಲ್ಲ, ಮಾಡ್ತಾ ಇಲ್ಲ. ಯೂತ್ಸ್ ಬಂದು ಯಾರು ಬಂದಿದ್ದಾರೆ ಇತ್ತೀಚೆಗೆ. ಈ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರದಲ್ಲಿ ಹಸ್ ಬಿನ್ ಕಲ್ಟಿವೇಟಿಂಗ್ ಇನ್ 120 acre. ಅಂದ್ರೆ ಮಲ್ಟಿಪಲ್ ಕ್ರಾಪ್ಸ್, ದ್ರಾಕ್ಷಿ, ಪ್ರೊಮೊಗ್ರಾನೇಟ್, ಆಮೇಲೆ ಡ್ರ್ಯಾಗನ್ ಫ್ರೂಟ್, ಈ ತರದ್ದೆಲ್ಲವನ್ನು ಮಾಡ್ಕೊಂಡಿದ್ರು. ಅಂದ್ರೆ ಬೇಸ್ ಅವ್ರ ಅಪ್ಪನೇ ಹಾಕೊಟ್ಟಿದ್ರು, ನಾರಾಯಣ ಸ್ವಾಮಿ ಅಂತ. ಅವ್ರ ಮಗ ಇಂಜಿನಿಯರ್ ಯಾವ್ದು ಸಹ ವರ್ಕ್ ಮಾಡಿ ವಾಪಸ್ ಬಂದ ಮನೆಗೆ. ಏನಾದ್ರು ಮಾಡೋಣ, ಅದರಿಂದ ಏನ್ ಪ್ರಯೋಜನ? ಯು ಬಿಲೀವ್ ಆರ್ ನಾಟ್, ಟುಡೇ ಈಸ್ ನೆಟ್ ಇನ್ಕಮ್ ವಾಸ್ 5 crores per year. 5 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ. ಇದು ಯಾಕೆ ಅವನ ಮಗ ಎಜುಕೇಟೆಡ್ ಫಾರ್ಮರ್, ಅವನ ಮಗ ಬಂದಿದ್ದಕ್ಕೆ ಅವನ ಟೆಕ್ನಾಲಜಿ ತಗೊಂಬಂದ. ಸೊ ರಿನೋವೇಷನ್ಸ್ ಎಲ್ಲಾನು ಮಾಡ್ಕೊಂಡು ಹೋದ. ಈಗ ಆ ಮತಕ್ಕೆ ತಗೊಂಡು ಹೋಗಿದ್ದಾನೆ. ಈಗ ನಮ್ ತಂದೆನೂ ಅಷ್ಟೇ, ಮುಂಚೆ ಎಲ್ಲಾನು ಖಾಲಿ ಇದೆಲ್ಲ ಬಿಟ್ಕೊಂಡಿದ್ರು ಎಲ್ಲಾನು. ಆಮೇಲೆ ಮೇಲೇನು ಖಾಲಿ ಇತ್ತು, ಸುಮಾರು ಖಾಲಿ ಇತ್ತು. ಆಮೇಲೆ ಎಲ್ಲ ಲೀಸ್ ಕೊಟ್ಟಿದ್ರು ಬೇರೆಯವ್ರಿಗೆಲ್ಲ 5,000 10,000ಕ್ಕೆಲ್ಲ. ನಾನ್ ಬಂದೆ ಎಲ್ಲ ಖಾಲಿ ಮಾಡಿಸಿದೆ. ಎಲ್ಲಾನು ಖಾಲಿ ಮಾಡಿಸ್ಬಿಟ್ಟು ಈಗ ಒಂದೊಂದ್ ಬಾಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನಾನು ಹೇಳ್ದಾಗಂದ್ರೆ ಇನ್ನೊಂದು 5 years ಅಲ್ಲಿ ಸೊ ನಾನೇನು ಒಂದು ವರ್ಷಕ್ಕೆ ನನ್ನ ಇನ್ಕಮ್ ಒಂದು 50 ಲಕ್ಷ ಬೇಕು ಅಂತ ತಗೋಬೇಕು ಅಂತ ಪ್ಲಾನ್ ಇದೆ ನಂದು ಪರ್ ಇಯರ್. ಸೊ ಅದನ್ನ ಅಚೀವ್ ಮಾಡಕ್ ಏನೇನ್ ಬೇಕೋ ಸ್ಟೆಪ್ಸ್ ನಾನು ತಗೊಂಡಿದ್ದೀನಿ. ಈಗ 50 ವರ್ಷ, ಒಂದು ವರ್ಷಕ್ಕೆ 50 ಲಕ್ಷ ನನ್ಗೆ ಬರಬೇಕು ಏನು ಈಗ. ಸೊ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದು 10 ರಿಂದ 15 ವರ್ಷಕ್ಕೆ ನನ್ನ ಜನರೇಷನ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಹುಡುಗರ ಜನರೇಷನ್ಗೆ ಒಂದು ಕೊಡುಗೆ ಕೊಟ್ಟು ಹೋಗೋಣ ಅಂತ. ಅದೇ ಎಜುಕೇಶನ್ ಲೈಕ್ ಎಜುಕೇಟೆಡ್ಸ್ ಬಂದ್ರೆ ಅಗ್ರಿಕಲ್ಚರ್ ಒಂದು ಒಳ್ಳೆ ರಿಫಾರ್ಮ್ ಮಾಡಬಹುದು. ಖಂಡಿತ ರಿಫಾರ್ಮ್ಸ್ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ ತಂದೆ ಬರೀ ಏನ್ ಮಾಡ್ತೀವಿ, ಉಳುಮೆ ಮಾಡೋರು, ಒಂದು ರಾಗಿ ಹಾಕ್ತಿದ್ರು, ಭತ್ತ ಹಾಕೋರು, ಅವ್ರ ಪಾಡು ಅಷ್ಟೇ. ಸೊ ನಾನ್ ಬಂದ್ಮೇಲೆ ಈಗ ಹೊಸ ಇದನ್ನ ಈಗ ನೋಡಿ ಇದೆಲ್ಲ ನಾನ್ ಮಾಡಿರುವಂತದ್ದೆಲ್ಲ ಕಂಪ್ಲೀಟ್ ಅದೆಲ್ಲ ನಾನ್ ಮಾಡಿರುವಂತದ್ದು. ಸೊ ಈಗ ಇದನ್ನ ಇನ್ನೊಂದೆರಡು ಈಗ ಮಳೆ ಎಂದಕ್ಕೆ ಹೋಗಿದ ತಕ್ಷಣ ಇದಕ್ಕೆ ಆಗ್ತಾ ಇದ್ದೀನಿ. ಈಗ ಹೊಸ ರಿನೋವೇಷನ್ಸ್ ಅನ್ನ ಮಾಡ್ತಾ ಇದ್ದೀನಿ, ರಿಫಾರ್ಮ್ಸ್ ಅನ್ನ. ಸೊ ಇಟ್ ವಿಲ್ ಟೇಕ್ ಟೈಮ್, ಓವರ್ ನೈಟ್ ಆಗಲ್ಲ ಮಾಡ್ಲಿಕ್ಕೆ. ಒಂದೊಂದಾಗೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅದೇ ಹಳೆ ಕಾಲದಲ್ಲಿ ಇದ್ರೆ ಏನಾಗಿದ್ರು ಮಾಡ್ತಿರ್ಲಿಲ್ಲ ಅವರು. ಅപ്പൊ ಮೇನ್ ಏನಾಗತ್ತೆ, ಅವ್ರಿಗೆ ಎಜುಕೇಶನ್ ಇಲ್ಲ. ಆಮೇಲೆ ಹೊಸದಾಗಿ ಈಗ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ, ಏನ್ ಬೇಕು ಕನ್ಸ್ಯೂಮರ್ಗೆ. ಸೊ ಅವನ್ ಕನ್ಸ್ಯೂಮರ್ಗೆ ಏನ್ ಬೇಕಂತ ನಮ್ಗೆ ಗೊತ್ತಿರ್ತದೆ. ಒಬ್ಬ ಎಜುಕೇಟೆಡ್ಗೆ ಕನ್ಸ್ಯೂಮರ್ ಏನ್ ಎಕ್ಸೆಪ್ಟ್ ಮಾಡ್ತಾನೆ ಅದ್ ನಮಗ್ ಗೊತ್ತಿದ್ದು ನಾವು ಅದನ್ನ ಗ್ರಾಬ್ ಮಾಡ್ಕೊಂಡು ಅವ್ರು ನಾವು ಕೊಡಕ್ ಟ್ರೈ ಮಾಡ್ತೀವಿ. ಬಟ್ ಹಳೆ ರೈತರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಪಾಪ.
ಸೊ ಕನ್ಕ್ಲೂಷನ್ ಇದು ಮುಗಿಸ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ